ಆನಂದದ ವಿಚಾರನ ಮಾಡ್ಕೊತ ಇರಬೇಕು, ಎಡೆಬಿಡದೆ ನಡಿಬೇಕಿದು ಅಂದ್ರೆ ಯಾರು ಮಾಡ್ತೀವಿ ನಾವು ಹಂಗೆ ಎಡೆಬಿಡದೆ? ತನ್ನ ತಾನು ಎಡೆಬಿಡದೆ ಅರೆಯಲು ಅರಿಯದಾತನಿಗೆ ಅಂದಾರ. ಬಿಟ್ಟು ಬಿಡದೆ ಅದರ ಅಭ್ಯಾಸದಾಗ ಕುಡಿತಾರೆ ತೈಲಧಾರಾವತ್ ಅಂತ ಅಂತಾರೆ. ಅಂದ್ರೆ ಎಣ್ಣೆ ಬಿಟ್ಟರೆ ಏಕ ಕಟ್ಟಾಗದಂಗೆ ಬೀಳ್ದತ್ತಲ್ಲ, ನೀರಿನ ಕಟ್ಕಟ್ಟಕೈತಿ. ಎಣ್ಣೆ ಎಡೆ ಏಕ ಬಿಡದಂಗೆ ಒಂದು ಅಳತಿ ಇರ್ತೈತಿ, ಹಂಗೆ ಅಭ್ಯಾಸ. ಹಾಂ, ಜೇನುತುಪ್ಪನೂ ಹಿಂಗೆ ನಡಿಬೇಕು ನೋಡು. ಧ್ಯಾನ ಅಂತಿದ್ರು ಅಚ್ಚವರು, ಅಲ್ಲಿ ಆಡ್ನೆಯವ್ರು ತಂದು ಕೊಡ್ತಿದ್ರು. ಅಲ್ಲಿ ದಿನಾ ಜೇನುತುಪ್ಪ ತಂದು ಕೊಡ್ತಿದ್ರು, ಜೇನು ಹುಟ್ಟು ಅವನ್ನ ಅರಿವ್ಯಾಗ ಹಾಕಿ ನಾವು ಹಿಂಗೆ ಹಿಂಡ್ತಿದ್ವಲ್ಲ, ಅವನ್ನ ಅಜ್ಜವರು ಹಿಂಗೆ ಹೆಂಗೆ ಬೀಳ್ದೈತೆ ನೋಡಿದ್ರು, ಹಿಂಗೆ ಧ್ಯಾನ ನಡಿಬೇಕು ನೋಡು ಅಂತಿದ್ರು. ಹೆಗ್ಗ ಜೇನುತುಪ್ಪ ರೀ, ದೊಡ್ಡ ದಬ್ರಿಯಾಗ ಇರ್ತಿದ್ವಿ. ಒಂದೊಂದು ಇದಕ್ಕೆ ಬರುವಷ್ಟು ತುಂಬ ತೊಗೊಂಡು ನೆಕ್ತಿದ್ವಿ ನೋಡಿ ಹನುಮಂತ. ನಾವು ತಿನ್ನೋರು ಮತ್ತೆ ಯಾರು ಅವು ಈ ಥಂಡಿ ದಿನಕ್ಕೆ ಹೆಪ್ಪು ಗಟ್ಟಿದಂಗೆ ಹಾಕಿತ್ತು ಸಕ್ರೆ ಹಂಗೆ. ಮತ್ತು ಜೇನುತುಪ್ಪ ದೊಡ್ಡ ದಬ್ರಿಯಾಗ ದಿನ ತಂದು ಕೊಡೋರು ಅವ್ರು. ಅವನು ಆದರೂ ಹೀಟ್ ಆಕತ್ತಿದ್ರು ಹಂಗೆ ಅಭ್ಯಾಸ ನಡಿಬೇಕಂತ ಎಡೆಬಿಡದೆ ಅದ್ರ ನೆನವನಾಗಿರೋರು ಯಾರು? ಕೌನ್ ರತಾತ ಸದಾ ಭಗವಾನ್ ಕಿ ಖ್ಯಾಲ್ ಮೇ ಅಂತ ಅಂದ್ರೆ ಆನಂದದ ನೆನಪಿನಾಗಿರೋರು ಯಾರು ಅದಾರ ಅವರು? ನಾವು ಭಗವಾನ್ ಅಂದ್ರೆ ಏನೋ ಕಲ್ಪನೆ ಮಾಡ್ಕೊಂಡು ನನಗೆ ನೆನಪು ಮಾಡ್ಕೊಂತ ಅಲ್ಲ ಅದು, ಹೌದಿಲ್ಲ? ಭಗ ಅಂದ್ರೆ ಸಂಪತ್ತು, ಜ್ಞಾನ ಸಂಪತ್ತು ಉಳ್ಳವಾಗ ಭಗವಾನು ಅಂತ. ಭಗ ಅಂದ್ರೆ ಸಂಪತ್ತು, ಅದನ್ನು ಹೊಂದಿದವ ಭಗವಂತ ಅಂತ. ಯಾವಾಗಲೂ ಅದರ ನೆನವಿನಾಗಿರೋ ಯಾವ್ದನ್ನು ಸದಾ ಭಗವಾನ್ ಕಿ ಖ್ಯಾಲ್ ಮೇ ಕೌನ್ ರಹತಾ, ಯಾರಿರೋರು? ಎಲ್ಲಿ ಒಬ್ಬ ಪುಣ್ಯಾತ್ಮ ಆನಂದದ ನೆನವಿನಾಗಿರೋ ಕೆಲಸ ಹಂಗೆ ನಡಿಬೇಕಿದು ಅಂತ. ಆ ವಿಚಾರ ನಡಿಬೇಕಾತಂದ್ರೆ ಅನಾತ್ಮ ವಿಚಾರದ ಅರಿವು ಇಲ್ಲದಂಗೆ ಆಗ್ಬೇಕು, ಅಂದ್ರೆ ಮಾಡಕ್ಕೆ ಬರ್ತದೆ. ಹೌದಿಲ್ಲ? ಆತ್ಮವಿಚಾರ ಯಾವಾಗಲೂ ಇರ್ಬೇಕಾತಂದ್ರೆ ಈ ಅನಾತ್ಮ ನಾವಲ್ಲದರ ನೆನಪೆಲ್ಲ ಕೈ ಬಿಡಬೇಕು ಅಂತ ಅಂದಾಗ ಅದನ್ನು ಯಾವಾಗಲೂ ಅದರ ನೆನವಿನಾಗ ಇರಾಕೆ ಬರ್ತೈತಿ. ಏನು ಹಂಗೆ ಮಾಡ್ಬೇಕಂದ್ರೆ ಈ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೋಬೇಕು ನೋಡ್ರಿ. ಈ ಎಚ್ಚರಿಕೆಯ ಅವಸ್ಥಾದಿಂದನೇ ಎಲ್ಲ ಅನಾತ್ಮ ವಿಚಾರನೇ ಇದೆಲ್ಲ. ಎಚ್ಚರಿಕೆ ಅವಸ್ಥಾ ಅಂದ್ರೆ ಆತ್ಮ ವಿಚಾರವೇನು ಅನಾತ್ಮ ವಿಚಾರವಿದೆ. ಎಲ್ಲ ನಮ್ಮ ಆಯುಷ್ಯದ ವೇಳೆ ಎಲ್ಲ ಅನಾತ್ಮ ವಿಚಾರದಾಗ ಎಚ್ಚರಿಕೆ ನೆನಪಿನಾಗ ಕಾಲ ಕಳೆದ್ಬಿಡ್ತೀವಿ. ಅದಕ್ಕೆ ಬಲ್ಲವರು ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೋಬೇಕು, ಆತ್ಮ ವಿಚಾರದ ಅಭ್ಯಾಸದಾಗಿರ್ಬೇಕನ್ನೋರು ಇದನ್ನು ನೆನಪಿಸೋದ ಬರಬಾರ್ದು ಮಾಡ್ಕೊಂಡ್ರು. ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಯಾರ. ತಪ್ಪಿಸ್ಕೊಂಡು ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ಕೊಡುತ್ತೆ. ನಮ್ಗೆ ಇದ್ರಾಗ ಸುಖ ಬುದ್ಧಿ ಐತಿ, ಬರೀ ಇದ್ರಾಗ ಕಾಲ ಕಳೆದು ಎಲ್ಲ ಜೀವನ ಹಾಳು ಮಾಡ್ಕೊಂಡು ಇಷ್ಟು ಎಚ್ಚರಿಕೆ ಕಳೆದಿವಲ್ಲ, ಯಾವ ಎಚ್ಚರಿಕೆ ನಿನಗೆ ಎತ್ತಾಕೊಡುತ್ತೆ? ಸುಳ್ಳ ಕಾಲ ಕಳೆದಿಲ್ಲ, ಅದ್ರ ಬೆನ್ನು ಹತ್ತಿ ಇಂದ್ರಿಯಗಳ ಮಜಾ ಅದ್ರ ಇನ್ನೂ ನಾಳೆ ಚಲೋ ಆಕೈತಿ, ನಾಳೆ ಚಲೋ ಆಕೈತಿ. ಎಷ್ಟೋ ಎಚ್ಚರಿಕೆಗಳು ಕಳೆದು ಇದು ಹೊಳಿವಲ್ಲಲ್ಲ ನಮ್ಗೆ. ಶರೀರ ಬಿಡು ಮಟ್ಟನೇ ವಿಚಾರ ಮಾಡಿದ್ರೆ ಹೊಳೆದ್ರೆ ಪುಣ್ಯನಿಂದ ಅಂದ್ರದ್ದು. ಮತ್ತು ಇನ್ನು ನಾವು ಮನೆ ಹಾಕಿಸ್ಬೇಕು, ಹೊಲ ಹಿಡಿಬೇಕು, ಮತ್ತು ಯಾಕ್ರಿ ಇನ್ನೇನೋ ಮಾಡಬೇಕು. ಎಚ್ಚರಿಕೆ ಒಳಗೆ ಏನು ಮಾಡಿದ್ರು ಸುಖ ಇಲ್ಲ. ಏನು ಕಲಿತೊಡೆದು ಏನು ಯತ್ನದಲ್ಲಿ ಏನು ಮಾಡಿ ಎಲ್ಲವೂ ಕಾರಣದ ಗುಡ್ಡ ಕಲ್ಲು ಹೊತ್ತಂಗೆ ಬೇಳೆ ವ್ಯರ್ಥ. ನೀವು ಮಾಡೋದೆಲ್ಲ ಎಚ್ಚರಿಕೆ ಬಾಳೆ ಇರೋದು ಏನು ಲಾಭ ಐತೆ? ಏನು ಸುಖ ಕೊಡ್ತೀನಿ ಇದು ಬಾಳೆ? ಎಚ್ಚರಿಕೆ ಬಾಳೆ ಇದ ಖರೆ, ಇದ ಸುಖರೂಪ ಅನ್ನೋ ತಿಳುವಳಿಕೆ ಎಲ್ಲರಲ್ಲಿ ಅದು ಬೇರು ಬಿಟ್ಟುಬಿಟ್ಟೈತಿ. ಅದಕ್ಕಾಗಿ ಅದರಲ್ಲಿ ಆಸಕ್ತಿ ಆಗೈತಿ, ಹೌದಿಲ್ಲ? ಇದು ಖರೆ, ಇದ ಸುಖರೂಪ ಅಂತ ತಿಳ್ಕೊಂಡು ಇದ್ರಾಗ ಆಸಕ್ತಿ ಉಂಟಾಗೈತಿ.
ಇದು ಸುಳ್ಳೈತಿ, ಇದು ದುಃಖ ಕೊಡ್ತೈತಿ ಅನ್ನೋ ತಿಳುವಳಿಕೆ ನಮಗಿದ್ರೆ ಇದ್ರೆ ಆಸಕ್ತಿ ಹೋಗಿಬಿಡ್ತೈತಿ. ಕನಸಿನ ವಸ್ತುಗಳ ಬಗ್ಗೆ ಯಾರಿಗಾರ ಆಸಕ್ತಿ ಐತೇನು? ಯಾಕಿಲ್ಲ? ಅವು ಸುಳ್ಳದಾವು. ಅದ್ರ ಉದಾಸೀನಕ್ಕನ ಅದ್ರ ಬಗ್ಗೆ ಯಾವ ಕನಸು ಬಿದ್ದಿತ್ತು, ಏನು ಯಾಚರ ಆದ್ಮೇಲೆ ಕನಸು ಬಿಡುತ್ತೆ. ಹಂಗೆ ಇದು ಒಂದು ಕನಸು ಅಂತ ತಿಳ್ಕೊ. ವಿಷಮ ಸಂಸಾರವಿದನು ಕನಸು ಎಂದು ಅರಿ. ಇದು ಸುಳ್ಳು ಅಂತ ತಿಳ್ಕೊಂಡು ಬಾಳೆ ಮಾಡ್ರಿ, ಖರೆ ಅಂತ ತಿಳ್ಕೊಬೇಡ್ರಿ. ಜನಿಸಿ ತೋರ್ಪ ಜಗವಿದೆಲ್ಲ ಎಚ್ಚರಿಕೆ ವ್ಯವಹಾರ ಏನೈತಲ್ಲ ಕನಸಿನಂತೆ ಕೆಡುವುದೆಂದು. ಇದು ಕೆಟ್ಟು ಹೋಗುದನ. ನಿನ್ನಿದು ಇವತ್ತಿಲ್ಲ, ಇವತ್ತಿಂದ ನಾಳಿಲ್ಲ. ಇದನ್ನ ಹಂಗೈತೆ ಅಂತ ತಿಳ್ಕೊಂಡು ನಾವು ಇದ್ರ ಬೆನ್ನು ನಾಳೆ ಐತಿ ಮುಜ ಇನ್ನೂ ಚಂದ ಆಕೈತಿ, ಇನ್ನೂ ಚಂದ. ಯಾರಿಗೂ ಅದು ಕೊಡುದಿಲ್ಲ. ಎಚ್ಚರಿಕೆ ಅವಸ್ಥಾದಾಗ ಮೈಕಾದದ್ದು ಇಲ್ಲ. ಹಿಂಗೆ ಸುಳ್ಳ ನಮ್ಮ ಆಯುಷ್ಯವನ್ನು ಅದರಾಗ ಕಳೆದೇವು. ಇದಕ್ಕೆ ಮಹತ್ವ ಕೊಟ್ಕೊಂಡು ಕುಂತೀವಿ, ಎಚ್ಚರಿಕೆ ಬಾಳೆ. ಅದಕ್ಕೆ ಬಲ್ಲವರು ವಿಚಾರವಂತರು ಅದರ ಬಗ್ಗೆ ಉದಾಸೀನತೆಯನ್ನು ಹೊಂದಿದರು, ತಿಳಿದವರು. ಅದು ಅನಿತ್ಯ ಐತಿ, ಇದು ದುಃಖ ರೂಪಿ ಐತಿ ಅಂತ ಯಾವಾಗಲೂ ಅದರ ವಿಚಾರವರು ಇಲ್ಲಿ ಜಾಗೃತಿ ಇತ್ತು. ಅದಕ್ಕೆ ಅದ್ರ ಬಗ್ಗೆ ಆಸಕ್ತಿ ಇತ್ತು, ವೈರಾಗ್ಯವನ್ನು ಅವರು ಮಾರ್ತಾರೆ. ಅದನ್ನು ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡು ಎಚ್ಚರಿಕೆ ಅವಸ್ಥೆ, ಜಗತ್ತಿನ ವ್ಯವಹಾರ ಎಲ್ಲ ಎಚ್ಚರಿಕೆ ಒಳಗೆ ಆಗೋದಿಲ್ಲ. ಅದಕ್ಕೆ ಅದನ್ನು ಮರೆತ, ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗಿಯಾದ. ಜಗ ವಿಸರ್ಲೆ, ಸುಖ ವಿಸರ್ಲೆ, ಯೋಗಿನ ಆವಣಲೆ ಅಂತ. ಸುಖದೊಡನೆ ಸಮರಸ ಹೊಂದುವುದು ಯೋಗ ಅಂದ್ರೆ. ಅದನ್ನು ಹೊಂದಿದವ ಯೋಗಿ ಅಂತ. ಹೌದು, ನಮಗೇನು ಬೇಕಾಗಿ ನಮ್ಮನ್ನು ನಾವು ಹೊಂದುವುದು, ಅನ್ಯದ್ದನ್ನಲ್ಲ. ನಾವು ಆನಂದ ಸ್ವರೂಪನ ನಾವು ದೇವಿ, ಅದನ್ನು ನಾವು ಆಗಿಬಿಡೋದು. ಅದನ್ನು ನಾವು ಮಾಡಬೇಕಾಗಿತ್ತು ಮನುಷ್ಯನ ಜೀವನಕ್ಕೆ ಬಂದಾಗಿ. ಎದರಾಗೂ ಆಸಕ್ತಿ ಉಳಿಬಾರ್ದು. ಜಗತ್ತಿನಾಗ ಏನಾರು ಮಾಡಬೇಕು, ಅದನ್ನು ಹೊಂದಬೇಕು ಅನ್ನೋದು ಅಂದಾಗ ಸದಾ ಇದರ ನೆನವನ್ಯಾಗ ಇರಾಕೈತಿ. ಎದರಾಗಾರ ಸುಖ ಬುದ್ಧಿ ಇತ್ತಂದ್ರೆ ಅತ್ತಾಗನ ಹೋಗ್ತೈತಿ ಮನಸ್ಸು. ಅದು ನೋಡ್ರಿ, ನೀವು ಯಾರ್ಯಾರಿಗೆ ಎದ್ರಾಗ ಸುಖ ಬುದ್ಧಿ ಇರ್ತೈತಿ ಅವ್ರು ಅದ ನೆನವನ್ಯಾಗ ಇರ್ತಾರೆ. ಸುಖ ಕೊಡ್ತೈತಿ ಅದಂತ ಅದೇ ಹೆಸರು ಹತ್ತಿರ್ತೈತಿ ಅವ್ರಿಗೆ. ಅದರಿಂದ ಸುಖ ಸಿಗ್ತೈತಿ ಅನ್ನುವಂಥದ್ದು ಅದೇ ಹೆಸರಿದಾಗ ಕಾಲು ಕಳಿತಿರ್ತಾರೆ. ಏನು ಎಚ್ಚರಿಕೆ ಇದೆ. ಸಂಕಟ ಅನ್ನೋದು ಹೊಳಿಬೇಕಾದ್ರೆ ಭಾಳ ಕಷ್ಟ ಅದ. ಸಂಕಟ ತಪ್ಪಿಸ್ಕೋಬೇಕನ್ನುವಂಗಿದ್ರೆ ಇದನ್ನೆಲ್ಲ ಕೈ ಬಿಡಬೇಕು ನಾವು. ವಾಲ್ಯ ಅಂದ್ರೆ ಹೋಗೋ, ಯಾರೇನು ಮಾಡೋದು. ಸಂಕಟ ಬೇಡ ಅಂದ್ರೆ ಇದನ್ನು ಕೈ ಬಿಡಿದನ್ನು ಬರ್ತು ಬಿಡ್ರಿ ನೀವು. ಎಚ್ಚರಿಕೆ ಅವಸ್ಥೆಯಾಗಿ ಇದ್ದುಕೊಂಡು ನಾ ಇನ್ನೂ ಏನೇನೋ ಗಳಿಸಿ, ಏನೇನೋ ಉಂಡು ತಿಂದು ಉಟ್ಟು ಏನೇನೋ ಇಂದ್ರಿಯಗಳ ಮಜಾ ಮಾಡಿ ಸುಖ ಹೊಂತೇನೆ ಅನ್ನೋದು ಏನೈತೆ ಅಲ್ಲ ನಿಮ್ಮ ತಲೆಯಾಗಿಂದ ಮರೆತು ಬಿಡ್ರಿ. ಅದನ್ನು ಎಂದೂ ಆಗಿಲ್ಲ, ಯಾರೂ ಆಗಿಲ್ಲ, ಆಗುದೂ ಇಲ್ಲ. ಅದೇ ಪ್ರಯತ್ನ ನಡೆಸೇವು ನಾವು. ಎಲ್ಲ ಜೀವಿಗಳು, ಎಲ್ಲ ಜಗತ್ತಿನ ಎಲ್ಲ ಜೀವಿಗಳ ಅಜ್ಞಾನದಿಂದ ಅದರ ವಶ ಹಾಕ್ಕೊಂಡು ಕುಂತೇವೆ. ಮೋಹದ ವಶ, ಇಂದ್ರಿಯಗಳ ಮೋಹಕ್ಕೆ ವಶ ಹಾಕ್ಕೊಂಡು ಕುಂತೇವೆ. ಅದಕ್ಕೆ ಮೋಹಕ್ಕೆ ಬಿದ್ದು ಬಿಟ್ಟೇವಿ ಎಲ್ಲ. ಅಜ್ಞಾನನ ಇದಕ್ಕೆ ಕಾರಣ. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮಹ್ಯಂತಿ ಜಂತವ. ಎಲ್ಲ ಆವರಿಸಿ ಬಿಡುತ್ತೆ ಅಜ್ಞಾನ ಮುಸುಕು ತಿಳಿಗೊಡ್ದಂಗೆ. ಅದಕ್ಕೆ ಎಲ್ಲ ಜೀವಿಗಳು ಮೋಹಕ್ಕೆ ಬಿದ್ದು ಬಿಟ್ಟೆವು. ಇದು ಇಂದ್ರಿಯ ಸಂಪರ್ಕ ಭೋಗದ ಮೋಹ ಯಾರನ್ನು ಬಿಟ್ಟುವಲ್ದು. ಇದ್ರ ಬಗ್ಗೆ ಆಸಕ್ತಿ ಮತ್ತು ಎಳ್ಕೊಂಡು ಹೋಗ್ತೈತಿ, ಮೋಹಕ್ಕೆ ಕೆಡುತ್ತೈತಿ. ಇದರಿಂದ ಪಾರಾಗುವುದು ಯಾವಾಗ? ಮೋಹ ಬಂಧನದಿಂದ. ಇದನ್ನು ನಾಶ ಮಾಡ್ಕೋದಾಗ ಮೋಹ ಕ್ಷಯ. ಅದಕ್ಕೆ ಮೋಕ್ಷ ಅಂದ್ರೆ ಮೋಹ ಕ್ಷಯ ಹೊಂದೋದು ಮೋಕ್ಷ. ಇದು ಕ್ಷಯ ಆಗ್ಬೇಕಾದ್ರೆ ಅಜ್ಞಾನವನ್ನು ನಾವು ಕಳ್ಕೋಬೇಕು. ಜ್ಞಾನವನ್ನು ಮಾಡಿಕೊಂಡಾಗ ಇದನ್ನು ಮೋಹ ಉಂಟಾಗುವುದಿಲ್ಲ, ನಾಶ ಆಕೈತೆ ಅವಾಗ. ಮತ್ತಟು ಅಜ್ಞಾನದ ಕಾರ್ಯಗಳನ್ನು ಮಾಡ್ಕೋತ ಹೋದ್ರೆ ಮತ್ತಟು ಅಜ್ಞಾನ ಗಟ್ಟಿ ಆಕೈತಿ, ವ್ಯಾಮೋಹ ಜಾಸ್ತಿ ಆಕೈತಿ. ಮತ್ತು ಅದನ್ನು ಕಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕಂದ್ರೆ ಮೊದಲು ನಿನ್ನ ಬಗ್ಗೆ ನೀ ಯಾರಿದ್ದೇನೋ ಅಂತ ತಿಳುವಳಿಕೆಯನ್ನು ಮಾಡ್ಕೊ. ಅವಾಗ ಇದ್ರ ಮ್ಯಾಗಿನ ವ್ಯಾಮೋಹ ಎಲ್ಲ ಹೋಗ್ತೈತಿ. ಅದ್ರ ಸಂಬಂಧ ಅವು ಸುಖ ಕೊಡ್ತಾವಂತ. ಸುಖರೂಪವಾದ ವಸ್ತು ನನಗೆ ನದಿ, ಅದ್ರ ಮ್ಯಾಗ ಯಾಕೆ ವ್ಯಾಮೋಹ? ಸುಖ ಕೊಡೋದಿಲ್ಲ ಅವ. ರೂಪ, ಸ್ಪರ್ಶ, ರುಚಿ ಯಾಕ್ರಿ ಇವೇನದಾವಲ್ಲ, ಶಬ್ದ, ನಾದ, 5 ಇಂದ್ರಿಯಗಳ ವ್ಯಾಮೋಹಕ್ಕೆ ಬಿದ್ದುಬಿಟ್ಟು
ಮಜಾ ಮಾಡಿದಪ್ಪ ಮಜಾ ಅಂತ. ಈಗ ಕಲ್ತು ಬಿಟ್ಟೈತೆ ಅದು ಚಟ, ಜನ್ಮಾಂತರದಿಂದ ಬಂದಂಥ ಅಜ್ಞಾನದಿಂದ. ಅದಕ್ಕೆ ಈಗ ನಾವು ವಿಚಾರ ಮಾಡಿ ಮಹಾತ್ಮರ ಎಚ್ಚರಿಕೆ ಕೊಡ್ಕೊಂತ ಬಂದಾರ. ಬ್ಯಾಡ್ಲಿ ಮನಸ್ಸ ಇದ್ರ ಕೂಡ ಒಡನಾಟ ಮತ್ತು ಮೋಹಕ್ಕೆ ಬೀಳಬೇಡಿನ. ಜನ್ಮಾಂತರ ತಿರ್ಗಾಕಸ್ತೈತಿ. ಅದ್ರ ಮ್ಯಾಗಿನ ಆಸಕ್ತಿ ಇತ್ತಂದ್ರೆ ಮತ್ತೆ ಜನ್ಮ ಬರ್ತೈತಿ. ಎದ್ರಾಗ ಆಸಕ್ತಿ ಐತಿ ಅಲ್ಲೇ ನನಗೆ ಹುಟ್ಟಾಕಸ್ತೈತಿ. ನನಗೆ ಅದು ಹೇಳ್ಕೊಂಬಂದು ಏನು ಯಾರು ಹುಟ್ಟಿಸೋರು, ನೀನು ಆಸಕ್ತಿ ಪ್ರೀತಿ ಏನೈತಿ ಅಲ್ಲ, ಎದ್ರಾಗ ಯಾರ್ಯಾರು ಪ್ರೀತಿ ಐತಿ ಅಲ್ಲೇ ಜನ್ಮ ಬರ್ತೈತಿ. ಹುಟ್ಟುಟ್ಟಿ ಏನು ಲಾಭ ಮಾಡ್ಕೊಂಡೆ, ಏನು ಕೊಡ್ತದೆ ನಿನಗೆ? ಏನು ಮಾಡ್ಕೊಂಡಿಪ್ಪ? ಹುಟ್ಟಿ ಬಂದು ನಿನಗೆ ಕೊರತೆ ಆಗಲಂಗೆ ಏನು ಮಾಡ್ಕೊಂಡು? ಏನು ಹೊಂದಿದ್ರು ಕೊರತೆ. ನನಗೆ ಜಗತ್ತಿನಾಗ ಏನು ಪ್ರಾಪ್ತ ಮಾಡಿಕೊಂಡು ತೃಪ್ತಿನೇ ಇಲ್ಲ. ಎಷ್ಟು ಗಳಿಸಿರೋ ತೃಪ್ತಿ ಆಕೈತೆ ಹೇಳಿ? ತನಗೆ ತೃಪ್ತಿ ಆಗುವಷ್ಟು ಶ್ರೀಮಂತ ಜಗತ್ತಿನೊಳಗೆ ಯಾರದಾರೆ? ಹೆಂಗೆ ಅದರದ್ದು ಗಳಿಸಿ ಮಾಡಿದಂಗೆ ಹೆಚ್ಚಕತ್ತೆ ಹೋಗ್ತೈತ್ರಿ. ಅದು ಪ್ರಮಾಣ, ಅದು ಭಾಳ ಆಶೆ ದೊಡ್ಡದಾಕೊಂತ ಹೋಗ್ತೈತಿ. ಅದು ಇನ್ನೂ ಗಳಿಸ್ಬೇಕು, ಇನ್ನೂ ಗಳಿಸ್ಬೇಕು. ಆಶಾ ಬಲವತಿ ರಾಜನ್ ಅಂದ ಭಾಳ ಬಲಾಢ್ಯವಾದದ್ದು ಅದು. ಅದರ ಸುಳಿಗೆ ಸಿಲುಕಿದೆ ಅಂದ್ರೆ ಮುಗಿದು ಹೋದ್ ನೀನು. ಏನು ಪತ್ತೆನ ಹತ್ತೋದಿಲ್ಲ ನೀನು, ಹೌದಿಲ್ಲ? ಆಶಾ ಭಾಳ ಬಲಾಢ್ಯವಾದದ್ದು. ಅದಕ್ಕೆ ಅದ ಶತ್ರು, ಅದ ವೈರಿ ನಮ್ಮನ್ನು. ಅದ್ರ ಬೆನ್ನು ಹತ್ತಿರ್ತಿ. ಆಶಾದ ಬೆನ್ನು ಹತ್ತಿರ. ಅದಕ್ಕೆ ತಿರ್ಗಾಕತ್ತೇನು ಆಶಾದ ಬೆನ್ನು ಹತ್ತಿ. ಎದರ ಆಶಾ? ವಿಷಯದ ಆಶಾ, ಅವುಗಳ ಪ್ರಾಪ್ತಿಗಾಗಿ ಹಂಗೆ ತೇಕುದ ದುಡಿಯಾಕ ಹಸ್ತದ ನೀನು. ಅದು ಹಗಲಿ ರಾತ್ರಿ ದುಡುದ ಆಶಾ ಸಂಬಂಧ ಕಡೆಗೆ ಏನಾಯ್ತಿ? ನಿರಾಶೆ. ಅದೆಲ್ಲ ಏನು ಲಾಭ ಮಾಡ್ಕೊಂಡೆ? ಅದು ಎಷ್ಟು ಹೇಳಿದ್ರು ತಿಳಿಲಿಲ್ಲಲ್ಲ, ಎಷ್ಟು ಎಚ್ಚರಿಕೆ ಕೊಟ್ಟರು ಅನುಭವಕ್ಕೆ ಬರಲಿಲ್ಲಲ್ಲ, ನಿನಗೆ ತಿಳ್ಕೊಳಕ್ಕಾಗಲಿಲ್ಲ. ಮತ್ತು ವ್ಯಾಮೋಹಕ್ಕೆ ಬಿದ್ದೆ. ಕೇಳ್ತೈತಿ ಉನ್ನತ ವಿಚಾರಗಳನ್ನು ಕೇಳುವಾಗಲೇ ಹೌದು ಹೌದು ಅನಿಸ್ತದೆ. ಈ ವಾತಾವರಣ ಬಿಡ್ತೆ ಅಂದ್ರೆ ಹೋಗುತ್ತೆ, ಮತ್ತೆ ವ್ಯಾಮೋಹಕ್ಕೆ ಬಿಡ್ತದೆ. ಪರಿಸರ ಅದನ್ನಂಗೆ ಮಾಡ್ಕೊಂಡ್ಬಿಡ್ತೈತೆ ಅದು. ಅದಕ್ಕೆ ಯಾವಾಗಲೂ ಪರಿಸರದಾಗಿದ್ದು ಇದ್ರ ಅಭ್ಯಾಸದಾಗ ತೊಡಗಿರಿ. ಏನಾರು ನಿನಗೆ ಇದು ಗಟ್ಟಿ ಆಕೈತಿ. ಏನು ಸ್ಥಾನ ಪಲ್ಲಟ ಆತಂದ್ರೆ ಹೋಗುತ್ತೆ ನಿನಗೆ. ಏನು ಈ ಸ್ಥಾನ ಜಾಗೃತಗೊಳಿಸುವಂಥ ಸ್ಥಾನ ಅಂತ ಸಂಘ ನೀ ಬಿಟ್ಟು ಅಂದ್ರೆ, ಜಡ ಬುದ್ಧಿ ಜಡ ಸಂಘ ಮಾಡಿದೆ ಅಂದ್ರೆ ಅದು ತನ್ನಂಗೆ ಅದರದ್ದು ಭಾಳ ಬಲಾಟೆ ಐತಿ. ಅದರ ಪ್ರಭಾವ ತನ್ನಂಗೆ ಹೇಳ್ಕೊಂಡ್ಬಿಡ್ತೈತೆ ಅದು. ಅದ್ರಂಗೆ ಆಗಿಬಿಡ್ತೀನಿ. ಹೆಂಗೆ ಎಂಥ ಸಂಘ ಇರ್ತೈತಿ ಹಂಗೆ ಆಗಿಬಿಡ್ತೈತೆ ಅದು ಮನಸ್ಸನ್ನು. ಅಂದ್ರೆ ಇದನ್ನು ಹೊಂದಾಕೆ ಯಾವಾಗ ಮಾಡಿ 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 ಅದೇ ಗಟ್ಟಿ ಹಾಕ್ಬೇಕು. ಜಡ ಬುದ್ಧಿ ಜಡ ಸಂಘ ಮಾಡಿ. ಅದಕ್ಕೆ ಸತ್ಸಂಗದೊಳಗೆ ಪ್ರಾಣವಾಯು ಹೋಗೋ ತನಕ ಇದ್ರೊಳಗೆ ಕಾಲು ಕಳಿ ಅಂದ್ರೆ ಏನಾರ ನಿನಗೆ ಉಳಿತೈತಿಲ್ಲ ಅಂದ್ರೆ ಉಳಿದಿಲ್ಲ. ನಾವಿಲ್ಲಿ ಕೇಳ್ತೇವೆ, ಅಲ್ಲೆಲ್ಲ ಹಾರಿಗೆಡಿಸ್ಬಿಡ್ತೇವೆ. ಜಡ ಬುದ್ಧಿ ಜಡ ಸಂಘದ ಆ ಸುದ್ದಿಯಾಗ ಕಾಲು ಕಳೀತಿ, ಮರ್ತು ಬಿಡ್ತೇವೆ ಅದನ್ನು. ಏನು ಅದಕ್ಕೆ ಆಗೋದಿಲ್ಲ ನಮಗೆ. ಏನು ಹಿಂದಿನ ಸಂಸ್ಕಾರಗಳು ಏನದವಲ್ಲ, ಹೀನ ಸಂಸ್ಕಾರಗಳು ಮತ್ತು ಆ ಕಡೆ ಹೇಳ್ಕೊಂಡು ಹೋಗ್ಬೇಕು. ಅಲ್ಲೇ ಹೋಗಿ ಕುಂಡ್ರಾಕಸ್ತೈತಿ. ಕಾಲು ಹೇಳ್ಕೊಂಡು ಅಲ್ಲಿಗೆ ಹೋಗ್ತೈತಿ. ಮತ್ತು ಉಣ್ಣುಣ್ಣೂರಾಗೆ ಅದ್ರ ಜಗ ಏನಿರ್ತೈತಿ ಅದ್ರದ್ದೇ ತಪ್ಪಲ್ಲ. ಅಭ್ಯಾಸ ರೂಢಿ ಸಂಸ್ಕಾರ ಹೇಳ್ಕೊಂಡು ಹೋಗ್ತೈತಿ. ಅಲ್ಲಿಗೆ ಹೋಗಿ ಕುಂತಾಗ ಒಂದಿಟ್ಟು ಅಲ್ಲಿ ಸುದ್ದಿ ಕೇಳಿದಾಗ ಆರಾಮಾಗೋದು, ಸನ್ಮಂತ ಆಗೋದು. ಹೌದಿಲ್ಲ? ಒಂದಿಟ್ಟು ಕಸ ಹೊಕ್ಕೊಂಡು ಬಂದಾಗ ಬರೋಬ್ಬರಿ ಆಗೋದು ಅದಕ್ಕೆ. ಹೌದಿಲ್ಲ? ಜಳಕ ಮಾಡಿ ಎಲ್ಲ ಇದನ್ನು ಮಾಡಿರ್ತೈತಿ, ಮತ್ತೆ ಮಣ್ಣು ತೊಗೊಂಡು ಮ್ಯಾಗ ಹೊಕ್ಕೊಂಡಿರ್ತೈತಿ. ಹಸನಾಗಿರ್ತೈತಿ. ಅಲ್ಲಿ ಹೋಗಿದ್ದ ಮತ್ತು ಮಣ್ಣು ಮೈ ಮ್ಯಾಗ ಹೊಕ್ಕೊಂಡಾಗ ತನ್ನ ಇರೋದು ಚಟ ಬಿದ್ದುಬಿಟ್ಟೈತಿ. ಏನು ಮಾಡೋದು? ಆ ಸುದ್ದಿ ತೊಗೊಂಡು ಏನು ಮಾಡೋ? ಏನು ಲಾಭ ಇಲ್ಲ. ಏನು ಮನುಷ್ಯನಿಗೆ ನಾ ಸಂಕಟದಾಗ ಹೊಳ್ಳಾಡ್ತೇನೆ ಅನ್ನೋದು ಹೊಳೆ ಒಂದು. ಏನು ಇಲ್ಲಿ ಬಂದ ಮ್ಯಾಗ ಬೆಳಕಿಗೆ ಬಂದಾಗ ಗೊತ್ತಾಕೈತಿ, ಹೌದಪ್ಪ ಇದು ಅನ್ನಿಸ್ತೈತಿ. ಅಲ್ಲಿ ಕತ್ತಲ್ದಾಗ ಏನು ಗೊತ್ತಾಗ್ಬೇಕು? ಯಾರು ನೀನು ಎಚ್ಚರಗೊಳಿಸೋರು ಯಾರು? ಇದು ಜಾಗೃತ ಸ್ಥಾನ, ಮಹಾತ್ಮರ ಸಂಘ ಎಚ್ಚರಗೊಳಿಸ್ತೈತಿ. ನೋಡ್ರಿಪ್ಪ ಹಿಂಗೈತಿ, ನೀವು ಮಾಡ್ಕೋದು ನಿಮ್ಮ ಕೈಯಾಗಂತ ಅನುಭವಕ್ಕೆ ತಂದು ಕೊಟ್ಟರು ಮತ್ತು ಅದನ್ನು ಅನುಭವಕ್ಕೆ ತೊಗೊಳಕ್ಕೆ ತಯಾರಿಲ್ಲ.
ಆರಾಮಿನ ಇದನ್ನ ನೆನಪಿಗೆ ತಂದುಕೊಟ್ಟು ಆರಾಮಿನ ಭಾವದಾಗಿರಂದ್ರೆ ಅದೇ ಯಾಕಾದೀತಂತ. ಹಾಲು ಬಾಣ ಉಂಡು ಹಾಸೋಯ್ಯ ನನ್ನ ಮಗಳ ಅಂದ್ರೆ ಕೈ ತಿರ್ಕೊಂಡ ಸೌಳು ಬಾಳ್ಬೇಕೇನತ್ತಿತ್ತಂತ ಅಂತಿದ್ರತು. ಹಾಂ, ಆರಾಮ ಇದ್ರ ಕಡೆ ಎಲ್ಲ ಕೊಟ್ಟು ಆರಾಮಿನ ಭಾವದಾಗಿರಂದ್ರೆ ಅದ್ಯಾಕಂತ ಇಂದ್ರಿಯಗಳ ವ್ಯಾಮೋಹಕ್ಕೆ ಬಿತ್ತು ನಾವು ಹೇಳ್ಕೊಂಡು ಆ ಸೆಳವು ಹೇಳ್ಕೊಂಡು ಹೋಗತ್ತೆ. ಎಂತೆಂಥ ಜನ್ಮಕ್ಕೆ ಹುಟ್ಟಾಕಸ್ತತಿ ಹೇಳಕ್ಕೆ ಏನು ನೋಡ್ರಿ, ಆ ಸೆಳವಿಗೆ ಸಿಲುಕದಂಗೆ ಉಳಿಬೇಕಾತಂದ್ರೆ ಇದರ ಅಭ್ಯಾಸ ಸಂಸ್ಕಾರ ಗಟ್ಟಿ ಆಗ್ಬೇಕು. ಮತ್ತು ಆ ಕಡೆ ಹೇಳ್ಕೊಂಡು ಹೋಗೋದು ನಿನಗೆ ಅದ ಸೆಳು ಬಾರ ಎಷ್ಟೊತ್ತು ಬಂದ್ಬಿಡ್ತೇವೆ ಈಗ ಹೋಗುಣ ಅಂತೇಳಿ ಹೇಳ್ಕೊಂಡು ಹೋಗ್ತಾವ. ಅಂಥವ್ರ ಗೆಳೆಯರು ಅಂಥವ್ರ ಸಂಘ ಮಣಿಮುಟ್ಟ ಕರೆಯಾಕೆ ಬರ್ತಾರೆ. ಹೌದಿಲ್ಲ? ಉಪಕಾರ ಮಾಡೋ ನೆವ ಹಿರಿಯತನ ಮಾಡೋ ನೆವಾದಿಂದಾರ ಹೋಗ್ತೈತಿ ನಿಮ್ಮ ಮತ್ತೆ. ಹಿರಿಯರಪ್ಪ ಶಾನ್ಯಾರು ಕರ್ಕೊಂಡು ಹೋಗ್ತೇವೆ ನಿಮ್ಮನ್ನ ಯಾಮೋಕ್ಕೆ ಬೀಳ್ತೈತಿ ಹೋಗಿ. ದೊಡ್ಡ ಶಾನೆ ಆಗಿಬಿಟ್ಟಪ್ಪ ಹಿರಿಯರು ನೋಡಿ ಹಿರಿಯತನ ಮಾಡಕ್ಕೆ ಹೋಗಿ ಭಾಳ ಚಲೋ ಮಾತಾಡ್ತಾನಪ್ಪ ಅವನ್ನ ಕರ್ಕೊಂಡು ನಡಿ ಅಂತ ಬಾಯಣ್ಣ ಸೋಳಕೈತಿ ನೋಡ ಹಿರಿಯತನ ಮಾಡಕ್ಕೆ ಹೋದ್ರೆ. ಅದಕ್ಕೆ ಇಂಥವೆಲ್ಲ ಯಾವ ರೂಪದಿಂದ ನಮ್ಮನ್ನು ಅದು ಕೆಡುತ್ತೈತಿ ಹೇಳಕ್ಕೆ ಬರುದಿಲ್ಲ. ಅದು ಭಾಳ ಎಚ್ಚರದಿಂದ ಇರಬೇಕಾಗತ್ತೆ. ಮಬ್ಬಿಗೆ ಬೀಳ್ತೈತಿ ತಡ ಯಾವ ರೂಪದಿಂದ ಬಂದು ಮುಕ್ಳ್ಯಾಕ ಯಾಕೆ ಬಿಡ್ತೈತಿ ಹೇಳಕ್ಕೆ ಬರುದಿಲ್ಲ ಅಂತಿದ್ವಿ. ಅದಕ್ಕೆ ಮಾಯಾ ಅಂತ ಗೊತ್ತು ಮಾಡ್ಲಂಗೆ ನಮ್ಮನ್ನು ಮುಕ್ಳ್ಯಾಕ ಯಾಕೆ ಹೋಗಿತೈತಿ. ಗೊತ್ತು ಮಾಡಿಕೊಟ್ರೆ ಅದಕ್ಕೆ ಯಾಕೆ ಮಾಯಾ ಅಂತಾರೆ ಅಂತಿದ್ದಾನೆ ಶಿವಾನಂದಾಚಾರ್ಯ. ಅದಕ್ಕೆ ಯಾವಾಗಲೂ ಇದರ ಸಂಘವನ್ನು ಆಗಲಬಾರದು. ಕಾಳು ಅಣಸಿನ ಸಂಘದೊಳಗಿದ್ದಂದ್ರೆ ಇಸುಕಲ್ನಾಗ ಅಣಸಿನ ಹಂತೆಯಲ್ಲೇ ಇತ್ತಂದ್ರೆ ಅದಕ್ಕೆ ಸುರಕ್ಷಿತವಾಗಿರ್ತೈತಿ. ಒಂದು ಸ್ವಲ್ಪ ಅಗಲ್ತೆ ಅಂದ್ರೆ ಹಿಟ್ಟಾಗಿ ಹೋಗ್ತೈತೆ. ಹೌದಿಲ್ಲ? ಹಂಗೆ ಅದ್ರ ಉದಾಹರಣೆನೂ ಕೊಟ್ಟಾರ. ಎಷ್ಟು ಹೇಳಿದ್ರು ಮತ್ತು ಅಲ್ಲೇ ಹೋಗ್ಬೇಕಂತೈತಿ. ಆಗ್ರಿ ಹೋಗಂಗಾರ ಹಿಟ್ಟಾಗಕ್ಕೆ ಹೋಗಿ ಸಂಘದಾಗ ಅನಸಿನ ಸಂಘದಾಗ ಇದ್ದ ಸುರಕ್ಷಿತವಾಗಿ. ಹಂಗೆ ಯಾವಾಗಲೂ ಸತ್ಸಂಗ ಇರ್ಬೇಕು ನಮ್ಗೆ. ಎಡಬಿಡದೆ ಅದನ್ನ ಇರುವಂಗೆ ದಯಪಾಲಿಸಪ್ಪ ಅಂತ ಬೇಡ್ಕೊಂಡಾರ. ನಿನ್ನ ಸಂಘ ಅಗಲದಂಗೆ ಇದ ವರ ಕೊಡ ನನಗೆ, ಮತ್ತೊಂದು ವರ ಒಲ್ಲೆನು, ನಿನ್ನ ಸಂಘದಿಂದ ನನಗೆ ಅಗಲದಂಗೆ ಅನುಗ್ರಹ ಮಾಡು ಅಂತಂದ್ರೆ. ಅಂತಹ ಸಂಘ ಬೇಡ ನಮಗೆ. ಜಡಬುದ್ಧಿ ಜಡ ಸಂಘ, ಮನಸ್ಸನ್ನು ವಿಕಾರಗೊಳಿಸುವಂಥ ಜಡಬುದ್ಧಿ ಜಡ ಸಂಘದಿಂದ ನಮ್ಮನ್ನು ದೂರ ಮಾಡುವುದು. ಯಾವಾಗಲೂ ನಿನ್ನ ಸಂಘದಾಗಿರಿಸು. ಅಂದಾಗ ಇದನ್ನು ಅಭ್ಯಾಸ ಅದನ್ನು ಅನುಭವ ತೊಗೊಳಕ್ಕೆ ಬರ್ಬೇಕು ನಮ್ಗೆ. ಯಾವಾಗಲೂ ಇದರ ಸಂಗೀತ ಬಂದು ಏನು ಬೇಕಾಗೈತೆ ಅದನ್ನು ಕಲಿಸೋದು ಬಿಟ್ಕೊಟ್ಟು ಮತ್ತೇನು ಕಲಿಸೋರು ನೀವು? ನಮಗೆ ಬೇಕಾದದ್ರಾಗ ಅದೇ ತೊಡಗ್ಯವು ಕಲಿಯೋದು ಅಭ್ಯಾಸದಾಗ, ಬೇಡಾದದನ್ನು ಕಲಿಯುವ ಅಭ್ಯಾಸದಾಗ ತೊಡಗ್ಯವು ನೋಡ್ಕೋರಿ. ಜಗತ್ತಿನ ಸುದ್ದಿಯಾಗ ಕಾಲ ಕಳೆದ್ರಿ ಅದಕ್ಕೆ ಬಂದ್ರಿ. ನಿನ್ನ ಬಗ್ಗೆ ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು, ಆತ್ಮನ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು ಅಭ್ಯಾಸದ ತೊಡಗಿ. ಯಾರು ನಮ್ಮ ಬಗ್ಗೆ ಹೇಳೋರು ಯಾರು? ನಮ್ಮ ಬರೇ ಅನಾತ್ಮ ವಿಚಾರದೊಳಗೆ ಕಾಲ ಕಳೆದ ಆಯುಷ್ಯ ಎಲ್ಲ ಅದ್ರಾಗ ಹೋಗ್ತಲ್ಲ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಷ್ಯ. ನಿನ್ನ ನಿಜ ಏನು, ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು ತಿಳ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗಿ ಲಾಭವನ್ನು ಮಾಡ್ಕುವಂತ ಎಲ್ಲ ಅನುಭವಿಗಳು ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರೆ. ಆದರೂ ಮತ್ತು ಅದನ್ನು ಮರೆತು ಬಿಡ್ತೇವೆ. ನಮ್ಮ ಬಗ್ಗೆ ನಾವು ಅದಕ್ಕೆ ಇದನ್ನ ಕೊಡಲಿಲ್ಲ. ಬರೇ ಮಂದಿ ಸಂಬಂಧ ಇಂದ್ರಿಯಗಳು ಮಜಾ ಮಾಡ್ಕೊಂತ. ಯಾಕಂದ್ರೆ ಮಂದಿ ಸುದ್ದಿ ಆ ಕಾಲ ಕಳಿಸತ್ವ. ದಿನ ಸುದ್ದಿ ಯಾವಾಗಪ್ಪ ನೀನು ಮಾಡೋದು? ಆತ್ಮಚಿಂತನ ಮಾಡ್ಕೋದು ಯಾವಾಗ? ನಿನಗೆ ಕೊಡೋದು ಯಾವಾಗ? ಮಾಡೋದು ಯಾವಾಗ? ಹರಿಯದ ಕಾಲಕ್ಕೆ ಆಟ ಪಾಠಗಳಲ್ಲಿ ಸಣ್ಣಂದಿರ್ತ ಆಟ ಪಾಠಗಳಲ್ಲಿ ಹೋಗ್ತು. ಹೌದಿಲ್ಲ? ಹರಿಯಕ್ಕೆ ಬಂದ ಕೂಡಲೇ ಇದ ವಿಷಯದ ವ್ಯಾಮೋಹದಾಗ ಹೋಗ್ತು. ಮುಪ್ಪಿನ ಕಾಲಕ್ಕೆ ಚಿಂತೆ ಆಗಿ ಹೋಗ್ತು. ನಿನ್ನ ಬಗ್ಗೆ ಯಾವಾಗ ನಿನಗೆ ವಿಚಾರ ಮಾಡಕ್ಕೆ ಆಗ್ತೈತಿ? ವೇಳೆ ಎಲ್ಲಿ ಸಿಗ್ತೈತಿ? ನಾಲ್ಕನೇ ಆಟ ಪಾಠದಾಗ ಹೋಗ್ತೀವಿ. ಹೌದಿಲ್ಲ? ನಿನ್ನ ಬಗ್ಗೆ ನಾಲ್ಕನೇನು ಇಡೀ 8ನೇನು ಬರೀ ಬಾಳ್ಯದ ಗದ್ದಲ್ದಾಗ ಹೋಗ್ತಿ. ಹೌದಿಲ್ಲ?
ಉಪ್ಪಿನ ಕಾಲಕ್ಕೆ ಒಂದು 4 ಆಣೆ ಉಳಿತಿ, ಚಿಂತ್ಯಾಗ ಹೋತಪ್ಪ. ನಿನ್ನ ಬಗ್ಗೆ ವಿಚಾರ ಮಾಡಕ್ಕೆ ಎಲ್ಲಿ ಬೇಳೆ ಉಳಿತಿ ನಿನಗೆ? ಬರ್ಕೊಂಡು ಮತ್ತು ಅದ ಚಿಂತ್ಯಾಗ ಕಾಲ ಕಳೆದು ಅಲ್ಲೇ ಹೋಗೇನಂತೈತಿ, ಮತ್ತು ಅಲ್ಲೇ ಹೋಗಿ ಕುಂತೇನಂತೈತಿ. ಅದ ಸುದ್ದಿನ ಕೇಳ್ಬೇಕಂತೈತಿ. ಬರೀ ನಿಮ್ಮ ಸುದ್ದಿ ಏನು ತೊಗೊಂಡು ಅದ್ರಾಗ ವೇಳೆ ಕಳೆದಿಲ್ಲ ಮಂದಿ ಸುದ್ದಿಯಾಗ. ಹೊತ್ತು ಹೋಗಾಕ ಮಂದಿ ಸುದ್ದಿಯಾಗ, ನಿನ್ನ ಸುದ್ದಿಯಾಗ ಅದ್ರ ಬಗ್ಗೆ ಇಲ್ಲ ನಾವು. ನಮ್ಮ ಸುದ್ದಿ ತೆಗೆದ್ರೆ ಎದ್ದು ಹೋಗತ್ತೆ. ಸ್ವಭಾವ ಹೆಂಗೈತಿ? ಇಷ್ಟೊನ್ನ ಆರಾಮ್ ಅನಾತ್ಮ ಚಿಂತನೆ ಮಾಡ್ಕೊಂತ ವೇಳೆ ಹೋದದ್ದ ಗೊತ್ತಾಗೋದಿಲ್ಲ. ಊರ ಸುದ್ದಿ ಇದನ್ನ ತೆಗೆದ ಕೇಳ್ಕೊಂತ ಕುಂದಿರ್ತೈತಿ. ಶಾಸ್ತ್ರ ಚಾಲು ಆಗೋದಂದ್ರೆ ನಿನ್ನ ಸುದ್ದಿ, ನಿನ್ನ ಬಗ್ಗೆ ಚಾಲು ಆತಂದ್ರೆ ನಾನು ಇಟ್ಟು ಬರ್ತೇನೆ, ಓಕೆ, ನಾನು ಮತ್ತೆ ಎಬ್ಸ್ಕೊಂಡು ನಾವ ಹೇಳ್ದೆ ನಾವು ಹೋಗ್ಬಿಡು ಅಂದ್ರೆ ಹಂಗೈತೆ ಅಂತದ. ಏನ್ ಎದ್ದು ಹೋಗ್ಬಿಡೋದು ಏನ್ ಕುಂಡ್ರದ ಇಲ್ಲ, ಅದ ಎದ್ದು ಹೋಗ್ಬಿಡ್ತೈತಿ, ಕುಂಡ್ರದ ಇಲ್ಲ. ಆ ಸ್ವಭಾವ ಹಂಗ್ರಿ ಅದ. ದಮಣರ್ ಕಲಪಜ್ಜ ನಾವು ನಮ್ಮ ಚೇರ್ಮನ್ ಅಲ್ಲಿ ಮಾತಾಡ್ಕೊಂತ ಕುಂದಿರ್ತಿದ್ದೆ. ನನಗೆ ಸಡ್ಲೆ ಬಿಡ್ತಿದ್ದಿಲ್ಲ ನಮ್ಮ ಕಲಪಜ್ಜ. ಬಾಯಿಲ್ಲ ನಾವು ಪರಮಾನುಭವ ಓದೋದಾಕ ಆ ಪುಸ್ತಕ ತೆಗೆದುಕೊಳ್ಳಿ ನಮ್ಮ ಚೇರ್ಮನ್ ಏನು ತಕ್ಕಿದ್ದ. ಕೊಂಡಿರ್ತಿದ್ದಿಲ್ಲ ನಾವು. ಎಲ್ಲರೂ ಎದ್ದೆದ್ದು ಹೋಗ್ಬಿಡೋದು. ಅಂದ್ರೆ ಯಾರಿಗೆ ಬೇಕಾಗಿತ್ತು ಇದು? ಅನುಭವದ ವಿಚಾರ ಕಡೆ ಲಕ್ ಕೊಡೋರು ಯಾರು? ನಮಗೆ ಹೊರಗಿನ ಸುದ್ದಿ ಇದ್ರೆ ಕುಂಡಿರ್ತೇವೆ ಇನ್ನ ಕಿವಿಗೊಟ್ಟ. ಯಾರೇ ಸುದ್ದಿ ಏನಾರು ತೆಗಿ, ನೀನು ಊರು ಸುದ್ದಿ, ಅವ್ರ ಮನ್ಯಾಗ ಹಂಗಾತಿ ಹಿಂಗಾತಿ ಅಂತ ತೆಗೆದು ನೀನು ಇದೀ ಆಧಾರದಿಂದ ಅದನ್ನು ಕೇಳ್ತೇವೆ. ಇದಕ್ಕೆ ಅನಾದರ ಮಾಡ್ತೇವೆ. ನಮ್ಮ ಸುದ್ದಿ ತೆಗೆದ್ರೆ ಅನಾದರ. ಯಾವಾಗಪ್ಪ ನೀನು ಉದ್ಧಾರ ಆಗೋದು? ಯಾವಾಗ ನಿನ್ನ ಬಗ್ಗೆ ತಿಳ್ಕೋದು? ಯಾವಾಗ? ನಮ್ಮ ಸಂಬಂಧ ಇದನ್ನು ಹೇಳೋದು ಕೇಳೋದು ಮಾಡ್ಬೇಕಾಗಿತ್ತು. ಮಂದಿ ಸಂಬಂಧ ಅಲ್ಲಿದು. ಇಲ್ಲೆಲ್ಲ ಹೇಳೋದು ಕೇಳೋದು ಎಲ್ಲ ನಿನ್ನ ಉದ್ಧಾರಕ್ಕಾಗಿ. ನೀನು ಯಾರು, ನಿನ್ನ ನಿಜ ಸ್ವರೂಪ ಅನ್ನೋದು ನಿನಗೆ ಗೊತ್ತಿಲ್ಲದಕ್ಕೆ. ಅದಕ್ಕೆ ನಿನಗೆ ಎಚ್ಚರಗೊಳಿಸಾಕತ್ತೇವೆ ಅಂತಾರೆ ಮಹಾತ್ಮರು. ನಿನಗೆ ವಿಶೇಷವಾಗಿ ಯಾಕೆ ಹೇಳೋದು ಗೊತ್ತಿಲ್ಲ ಅಂತೇಳಿ ನಿನಗೆ ಒತ್ತು ಕೊಟ್ಟು ಹೇಳ್ಬೇಕಾಗಿತ್ತು. ಅದಕ್ಕೆ ಈ ಲಾಭವನ್ನು ಮಾಡ್ಕೋ. ಈಗ ಐತಿ ಈ ತಪ್ಪೆ ಅಂದರೆ ಮತ್ತೆ ಬ್ಯಾಕಿ ಜನ್ಮದಾಗ ಬರೋದಿಲ್ಲ ನಿನಗಿದು. ಅದಕ್ಕೆ ಮಹತ್ವ ಕೊಟ್ಟಾರೆ ಇದಕ್ಕೆ. ಮನುಷ್ಯನ ಜನ್ಮದಾಗ ಮಾಡ್ಕೊಳ್ಳುವಂಥ ಕೆಲಸ ದೌಡು ಮಾಡ್ಕೊ. ಹೋಗ್ತೈತಿ, ಹೆಂಗ ಹೊಂಟೈತಿ ಇದು. ಕೆಟ್ಟ ಹೋಗೋ ಶರೀರದ ಲಾಭ ಮಾಡ್ಕೊ. ನಿನ್ನ ನಿಜ ಸ್ವರೂಪ ಮನುಜ ಕುಲದ ಜನನದ ಲಾಭ ತನ್ನನ್ನು ತಾ ತಿಳಿಯೋದು. ಹುಡುಕಿದ ಏನು ಮಾಡಿದ್ರು ಲಾಭ ನೀನು ಏನು ಮಾಡ್ಕೊತ ಬಂದಿಯಲ್ಲ ಇಲ್ಲಿ ತನಕ. ಏನಾಗಿತ್ತು ನೋಡ್ಕೊ. ಯಾವ ಜನ್ಮದ ಗಂಟು ಗದಿಡು ಉಳ್ದಾವ, ಯಾವ ಜನ್ಮದ ಶರೀರ ಉಳ್ದಾವ, ಅದರಿಂದ ಏನು ಲಾಭ ಆಗೈತಿ? ಎಷ್ಟು ಗಳಿಸಿದ್ರೆ ಏನಾಗ್ತೈತಿ? ಅದರ ಇಚ್ಛೆಯನ್ನು ಮಾಡಕ್ಕೆ ಹೋಗೋಣ. ಅನಾತ್ಮದ ಇಚ್ಛೆಯನ್ನು ಕೈಬಿಟ್ಟು ಆತ್ಮಚಿಂತನದ ಅಭ್ಯಾಸದೊಳಗೆ ತೊಡಗು ನಿರಂತರವಾಗಿ. ಅದೇ ಲಾಭ. ಆತ್ಮಲಾಭ ತನ್ಯ ಲಾಭ ನ ವಿದ್ಯತೆ ಅಂತ. ನಿನ್ನ ಬಗ್ಗೆ ಕೇಳೋದು ಇದಕ್ಕೆ ಉಪಯೋಗ ಮಾಡ್ಕೊಂಡು ಆಯುಷ್ಯದ ವೇಳೆಯನ್ನು ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ತೀನಿ. ಇಲ್ಲ ಅಂದ್ರೆ ವ್ಯರ್ಥ, ಬೆಳೆ ಕಳೆದ ಸತ್ತು ಎಲ್ಲಿ. ನಂಗೆ ಎಷ್ಟೋ ಹಾಕ್ಕೊಂತ ಬಂದ ಅನೇಕ ಜನ್ಮಗಳು ಹಿಂಗೆ ಹೋಗ್ಯಾವ. ಅನಾತ್ಮ ವಿಚಾರದೊಳಗೆ ಕಾಲ ಕಳೆದು ಹೋಗ್ಯಾವ. ಭಿಕ್ಷಾಟನ ಮಾಡ್ಕೊಂಡು ತಿಂದಾಗ ಈ ವಿದ್ಯೆ ಹತ್ತೈತಿ. ಏನು ಅಂದ್ರೆ ಎಲ್ಲ ಅನಿಸ್ಕೋಬೇಕಲ್ಲ. ತಡ್ಕೊಳ್ಳೋ ಶಕ್ತಿ ಬೇಕು. ಯಾರು ಏನಂದ್ರು ಅದನ್ನು ಸಹನ ಮಾಡ್ಕೋಬೇಕಲ್ಲ. ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವನ್ನು ತಾಳದೆ ಸಮಾಧಾನಿಯಾಗಿರ್ಬೇಕು ಅಂತ ಅಕ್ಕ ಮಾದೇವಿ ಹೇಳ. ಅದಿಲ್ಲ ಬರ್ತಾವ ಸ್ತುತಿ ನಿಂದೆಗಳು, ಏನ್ಕಿನಾರ ಮಾತಾಡ್ತಿರ್ತಾರ ಜನ, ಅಪವಾದ ಕೊಡ್ತಿರ್ತಾರೆ. ಅದಕ್ಕೆಲ್ಲ ಸಹನ ಶಕ್ತಿ ಬೇಕಲ್ಲ. ತಾಳ್ಮೆಗಿಂತ ತಪಮಿನ್ನುಂಟೇನು. ಅದಕ್ಕೆ ಕ್ಷಮೆ ಅಂದಾರ. ತಾಳ್ಮೆ ಬೇಕು ನಮಗೆ, ಮನೋನಿಗ್ರಹ ಬೇಕು. ತಿರ್ಕೊಂಡು ಬಾ, ಕರ್ಕೊಂಡು ತಿನ್ನು ಅಂದ್ರೆ ತೀರಿದ್ ನಿನಗಿದು. ಅದ್ರಾಗ ಮತ್ತೆ ಕರ್ಕೊಂಡು ತಿನ್ಬೇಕಂತ ತಿರ್ಕೊಂಡದ್ರಾಗ ಹೌದಿಲ್ಲ? ಬರ್ತೈತೆ ನಮಗದು. ತಿರ್ಕೊಂಬಂದದನ್ನು ಕೇಳಿದ್ರೆ ನ್ಯಾಯಕ್ಕೆ ಬರ್ತೈತಂತ. ಇದ್ರೊಳಗೆ ಬರ್ತೈತಲ್ಲ, ಬೋಧಿರಾಜ ಕವಿರತ್ರ ಕಾಳಿದಾಸನ ಇದ್ರೊಳಗೆ ಬರ್ತೈತೆ.
ಭಿಕ್ಷಾ ವೇಷ ಹಾಕ್ಕೊಂಡವರು ಒಬ್ಬ ಮನೆ ಭಿಕ್ಷಕ್ಕೆ ಹೋಗ್ಯಾರ, ಶ್ರೀಮಂತರ ಮನೆಗೆ. ಅವಾಗ ಭಿಕ್ಷಾಂದೇಹಿ ಅಂತೇಳಿ ಅವರು ಇವ್ರು ನೋಡಿದವನು, ಕಡದ್ರ 4 ತುಂಡು ಹಾಕಿರಿ, ದೊಡ್ಡ ದೊಡ್ಡ ಇದು ಇಂಥದ್ರಾಗ ಭಿಕ್ಷಾ ಬಿಡಾಕಂತೀವಿ ಅಂಥೇಳಿ ಸಿಟ್ಟು ಬೇಯಾಕೈತಿ ಬಿಟ್ರಿ. ಅವಾಗ ಕವಿರತ್ನ ಕಾಳಿದಾಸ ಭೋಜರಾಜಿಗೆ ಹೇಳ್ತಾನ, ಈಗ ಐತಿ ನಾಳೆ ಇಲ್ಲ ಇದಕ್ಕನ್ನ, ಈಗ ಐತಿ ನಾಳೆ ಇದಕ್ಕಿಲ್ಲ, ಯಾಕೆ ಕೊಡ್ಬೇಕನ್ನೋ ಬುದ್ಧಿ ಇದಕ್ಕೆ ಬರುವುದೂ ಇಲ್ಲ ಅಂತ. ತ್ಯಾಗ ಬುದ್ಧಿ ಬರುವುದಿಲ್ಲ ಇದಕ್ಕೆ. ಒಬ್ಬ ಅಗದಿ ಮತ್ತೊಂದು ಬಡವರ ಮನೆಗೆ ಹೋಗ್ಯಾಳ, ಭಕ್ಷಿ ಹಾಕಿ ಪಾಪ ದುಡ್ಕೊಂಡು ತಿನ್ನಾಕಿ. ಇವತ್ತು ಎಷ್ಟು ಮಾಡಿ ತನಗಷ್ಟೇ ಬೇಕಾದಷ್ಟು ಅಡುಗೆ ಮಾಡ್ಕೊಂಡು ಅದನ್ನು ತೊಗೊಂಡದ್ದು ಅವರಿನ ತೊಗೊಂಡ್ಬಂದ್ಲಾಕಿ, ಇಷ್ಟ ಐತೆ ನಂದು, ನೀವು ತಗೋರಿ ಇದನ್ನು ನಡೀತೈತಿ ಒಂದಿನ. ನಾನು ಅವ್ರು ಇದನ್ನು ನೋಡಿ, ಈಗಿಲ್ಲ ಇದಕ್ಕೆ, ನಾಳೆ ಐತಿ ಇದಕ್ಕೆ ಅಂದ್ರೆ ಕೊಡ್ಬೇಕನ್ನೋ ಬುದ್ಧಿ ಬೇಕಲ್ಲ ಇದ್ದುದ್ರಾಗ. ಅವರ ಏನಾರ ತ್ಯಾಗ ಮಾಡ್ಬೇಕು, ತ್ಯಾಗ ಬುದ್ಧಿ ಎಲ್ಲಿ ಇರ್ತೈತಿ ಹೇಳಿ. ಗೃಹಸ್ಥರಲ್ಲಿನ ಇರೋದು ತ್ಯಾಗ ಬುದ್ಧಿ ಅಂತಿದ್ರು ಅದು. ಸಾಧು ಸನ್ಯಾಸಿಗಳನ್ನು ಅವ್ರು ಕೊಡೋದು ನೋಡ್ತಿರ್ತಾವ, ಬರೀ ಏನು ಕೊಡ್ತಾನೋ ಅಂತೇಳಿ. ಅವ್ರ ಬುದ್ಧಿ ಯಾಕ್ರಿ ತ್ಯಾಗ ಬುದ್ಧಿ ಇಲ್ಲ. ನೀವೇನಾರ ತ್ಯಾಗ ಮಾಡಿ ಮಠಮಾನ್ಯಗಳಿಗೆ ಕೊಡ್ತಿರೋ, ಮಠಮಾನ್ಯದವ್ರು ತ್ಯಾಗ ಮಾಡಿ ನಿಮಗೇನಾರ ಕೊಡ್ತಾರೋ? ನೀವ ಹೌದಿಲ್ಲ ಕೊಡವ್ರ, ನೀವ ಹೆಚ್ಚಿನವ್ರು, ನೀವ ಸ್ವಾಮಿಗಳ ಹೌದಿಲ್ಲ. ತ್ಯಾಗ ಮಾಡಿದವನ ಸ್ವಾಮಿ ಹೌದಿಲ್ಲ, ಹೆಚ್ಚಿನವ. ಸ್ವಾಮಿತ್ವ ಅಂದ್ರೆ ಹೆಚ್ಚುಗಾರಿಕೆ. ಬೇಡುದ ಹೆಚ್ಚುಗಾರಿಕೆನ, ಕೊಡುದು ಹೆಚ್ಚುಗಾರಿಕೆ. ಯಾಚನೆಯಿಂದ ಲಘುತರ ಮಿನ್ನುಂಟೆ ಅಂದಾರ. ಕೇಳೋದ್ಕಿಂತ ಕೀಳ್ತನ ಮತ್ತೆ ಯಾವ್ದೈತಿ ಅಂತ. ಯಾರನ್ನೂ ಯಾಚನೆ ಮಾಡಕ್ ಹೋಗ್ಬೇಡ. ಪ್ರಾಣ ಹೋಗ್ತೈತಿ ಅಂದ್ರು ಯಾರನ್ನು ಕೇಳಬೇಡ. ಅದು ಬೇಕು ಇದು ಬೇಕು, ಯಾವ ದೇವ್ರನ್ನು ದಿಂಡ್ರು ಕೇಳಬೇಡ. ನನಗೆ ಅದನ್ನು ಕೊಡು, ಇದು ಯಾಚನೆ ನಾವು ಕೀಳು ಮಟ್ಟದಾಗ ಅವನು ಬೇಡ್ಕೊಳ್ಳವ, ನನಗೆ ಅದನ್ನು ದಯಪಾಲಿಸಪ್ಪ, ನನಗೆ ಇದನ್ನು ಕೊಡು ಅಂತ ಕೀಳು ಮಟ್ಟಕ್ಕೆ ಹೋಗಿ. ಗುರುತನವಾವುದು ದರೆಗಳು ಅಯಾಚನೆ. ಶ್ರೇಷ್ಠತ್ವ ಗುರುತನ ಅಂತಂದ್ರೆ ಎದಕ್ಕಂತ ಲಘು ಗುರು ಅಂತಾರಲ್ಲ, ಶ್ರೇಷ್ಠತ್ವ ಗುರುತನವಾವುದು ದರೆಯಳು ಅಯಾಚನೆ. ಏನನ್ನು ಬೇಡದಿರುತ್ತೆ, ಏನೂ ಒಳ್ಳೆಯ ಗುರುವೇನು ಅವ ಅದಕ್ಕೆ ಯೋಗ್ಯ. ಗುರುತ್ವಕ್ಕೆ ಚಿಕ್ಕರು ಬಿಟ್ಟೇವಪ್ಪ ನಮ್ಗೆ, ನನಗೊಂತ ನಮ್ಮ ಇವ್ರಿಗೊಂತ ಎಲ್ಲರಿಗೂ ಮತ್ತೊಂದೊಂದು ಯಾಕ್ರಿ, ಅವ್ರಿಗೊಂದು ಬೇಕು ತತಾ ಇದು ಜಮಾ ತೊಗೊಂಡು ಹೋಗ್ಯವ. ಇನ್ನೊಬ್ರಿಗೆ ಕೊಡಪ್ಪ, ನನಗೆ ಅಷ್ಟ ಸಾಕು, ಇನ್ನೊಬ್ರಿಗೆ ಅವ್ರಿಗೆ ಮುಟ್ಲಿ ಅನ್ನೋದಿಲ್ಲ. ನಮ್ಮ ಮನ್ಯಾಗ ಅದಾರ ಮಂದಿ ಭಾಳದಾರ್ತಾ ಇಲ್ಲ ಎಳ್ಕೊಂಡದ ಗಂಟು ಕಟ್ಕೊಂಡು ಹೋಗ್ತೈತೆ ಎಲ್ಲ. ನಂದ್ರೆ ಕೀಳು ಮಟ್ಟಕ್ಕೆ ಇಳಿತೇವೆ ನಾವು ಅಂತ ಬೇಡೋದ್ರಿಂದ. ಬೇಡಿ ನಾವು ಕೀಳು ಮಟ್ಟಕ್ಕೆ ಹೋಗಿದ್ವಿ. ಇದು ಬರಬೇಕಲ್ಲ, ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗೋದು ಭಾಳ. ಎದ್ರೊಳಗೆ ಸುಖ ಬುದ್ಧಿ ಇರ್ತೈತಿ, ಮನಸ್ಸು ಹತ್ತಾಗನ ಓಡಾಡ್ತೈತಿ, ಅಲ್ಲೇ ಓಡಾಡ್ತೈತಿ ನೋಡ್ರಿ, ಅಲ್ಲೇ ಸುಳ್ದಾಡ್ತೈತಿ. ಅದ್ರಾಗ ಸುಖ ಸಿಗೋದಿಲ್ಲ ಅನ್ನೋದು ಹೊಳೆದಾಗ ಅದರಿಂದ ಹಿಂದಕ್ಕೆ ಸೇರ್ತೈತಿ ನೋಡ್ರಿ. ಅದಕ್ಕೆ ನೋಡೋದು ಎಲ್ಲ ವಿಚಾರ ಮಾಡಿ ನೋಡು, ಎಲ್ಲವನ್ನು ಆರೈದು ನೋಡಲು ಎಲ್ಲ ವಿಚಾರ ಮಾಡಿ ನೋಡಿ ಎದ್ರಾಗ ಐತಿ ನಿನಗೆ ಬೇಕಾದದ್ದು. ಅವಾಗ ಗೊತ್ತಾಗೈತಿ ಎದ್ರೊಳಗೆ ಇಲ್ಲ ಹಂಗಾರೆ, ಎದ್ರಾಗ ಇಲ್ಲದ ಎಲ್ಲಿ ಐತಿ, ಅದು ನಿನ್ನೊಳಗೈತಿ. ನಿನ್ನ ಬಗ್ಗೆ ವಿಚಾರ ಮಾಡು. ಇಲ್ಲಿ ಅನಿಸದ ನೇಹ ಎಲ್ಲಿ ನೆಲೆಸುವುದು, ತನ್ನಲ್ಲಿ ಅದರಿಂ ಸುಖ ಅಂತ. ಅದಕ್ಕೆ ತನ್ನ ಬಗ್ಗೆ ವಿಚಾರ ನಿರಂತರವಾಗಿ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಬೇಕು ನಾವು. ಅಂದಾಗ ನಮಗೆ ಲಾಭ. ಇಲ್ಲ ಅನಾತ್ಮ ಚಿಂತನೆಗಳ ಕಾಲಗಳದು ಏನು ಮಾಡಿದ್ವಿ, ಎಷ್ಟೋ ಶರೀರಗಳು ಹಿಂಗೆ ಹೋದವು. ತಿರ್ಕೊಂಡು ಬಾ ಕರ್ಕೊಂಡು ತಿನ್ನಂತ. ಮತ್ತೊಂದು ಅವು ಗುಡಿಗೆ ಹೋಗ್ಯಾರ, ಅಲ್ಲಿ ಒಂದು ತಿರ್ಕೊಂಡ್ ಬಂದದ್ದು ಅವನು ಇಟ್ಕೊಂಡು ಕುಂತಿತ್ತಂತ, ತನಗ ಎಲ್ಲ ಗಂಟು ಕಟ್ಕೊಂಡು. ನಮಗಷ್ಟು ಕೊಡ್ರಿ ಅಂತ ಅದನ್ನು ಕೇಳಿದ್ರೆ ನ್ಯಾಯ ತೆಗಿತಂತ. ನಾ ಎಲ್ಲ ತಿರ್ಕೊಂಡ್ ನಿಮ್ಗೆ ಯಾಕೆ ಕೊಡ್ಲಿ ನಾ ಅಂತಿತ್ತು ಅಂತ. ಇದಕ್ಕೆ ಈಗೂ ಇಲ್ಲ ಮುಂದೂ ಇಲ್ಲ ಅಂದ, ಈಗೂ ಇಲ್ಲ ಇದಕ್ಕೆ ಮುಂದೂ ಇಲ್ಲ ಅಂತ. ಹಂಗೈತೆ ಅಂತ ಜೀವನ. ಕೊಡದ ಹೊರತು ನಿನಗೆ ಪಡಿಲಿಕ್ಕೆ ಅಧಿಕಾರ ಇಲ್ಲ ಯಾರಿಗೇ ಆದರೂ. ಇವತ್ತು ನಾವು ಹಿಂದೆ ಕೊಟ್ಟೇವಿ, ಈಗ ಅದನ್ನು
ಪಡೀಲಿಕ್ಕೆ ಅಧಿಕಾರಿಗಳಿದೆವು. ನೀವು ಕೊಡಲೇ ನಿನಗೆ ಹೆಂಗೆ ಬರ್ತೈತಿಪ್ಪ, ಏನಪ್ಪ ಅವ್ರ ಹಣೆ ಬರಪ್ಪ ಅಂತ ಕೊಟ್ಟಾರ ಅವ್ರ, ಈಗ ಉಣ್ತಾರ. ನೀ ಕೊಟ್ಟಿಲ್ಲ, ಅದಿಲ್ಲ, ಡಿಪಾಸಿಟ್ ಮಾಡಿಲ್ಲ ನೀನು, ಅದಕ್ಕೆ ಪುಣ್ಯ ಸಂಗ್ರಹ ಮಾಡಿಲ್ಲ. ಇನ್ನೊಬ್ಬರಿಗೆ ಡಿಪಾಸಿಟ್ ಇಲ್ಲ, ಎಲ್ಲಿ ಬರ್ಬೇಕು ನಿಂದ, ಬ್ಯಾಲೆನ್ಸ್ ಇಲ್ಲ ನಿಂದು, ಎಲ್ಲ ಖಾಲಿ ಆಗೈತಪ್ಪ, ಏನೂ ಇಲ್ಲ ಅಂತ. ಒಮ್ಗೆ ನನಗೂ ಕೊಡ, ಎಲ್ಲಿ ಸಿಗ್ಬೇಕು? ಡಿಪಾಸಿಟ್ ಕೊಟ್ಟಿಲ್ಲ, ಕೊಡದ ಹೊರತು ಅದನ್ನು ಪಡಿಲಿಕ್ಕೆ ಯಾರಿಗೂ ಇದಿಲ್ಲ. ಏನು ಅದಕ್ಕೆ ಕೊಡೋದನ್ನು ಉಳ್ಳಲ್ಲಿ ಉಣಲಿಲ್ಲ, ಉಳ್ಳಲ್ಲಿ ಉಣಲಿಲ್ಲ, ಉಡಲಿಲ್ಲ ಉಳ್ಳಲ್ಲಿ ದಾನ ಕೊಡಲೊಲ್ಲದವನ ಸಿರಿಯು ಕಳ್ಳನಿಗಿಂದಪ್ಪವು ಸರ್ವಜ್ಞ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ಭಿನ್ನಾನವಕ್ಕೂ ಸರ್ವಜ್ಞ. ದಾನ ಮಾಡಿರಿ ಅಂತ ಋಷಿಕೇಶ್ ಶಿವಾನಂದರು ಅದ್ರ ಬಗ್ಗೆ ಭಾಳ ಒಂದು ಇದನ್ನು ಬರ್ತಾರೆ. ಅದನ್ನು ಮಾಡಿರಿಪ್ಪ ಮಗನೇ. ನೀವು ವ್ಯಾಪಾರಸ್ಥರಂತೆ ಹೇರಳವಾಗಿ ನೀವು ದಾನ ಮಾಡಬೇಕು ಅಂತ. ಯಾಕೆ ನಿಮ್ಮ ಖತರ್ನಾಕ್ ವ್ಯವಹಾರ ಭಾಳ ಇರ್ತಾವೆ ವ್ಯಾಪಾರಸ್ಥರಲ್ಲಿ. ವ್ಯಾಪಾರಸ್ಥರು ಹೇರಳವಾಗಿ ನೀವು ದಾನ ಮಾಡಬೇಕು ಅಂದ್ರೆ ಏನಾರ ಒಂದಿಟ್ಟು ಬ್ಯಾಲೆನ್ಸ್ ಬರ್ತೈತಿ, ನಿಮ್ಮ ಲೆಕ್ಕಕ್ಕೆ ಬರ್ತೈತಿ. ಇಲ್ಲ ಅಂದ್ರೆ ನೀವು ಅದನ್ನು ಏನೂ ಕಾಣದಂಗೆ ಹಾಕಿ ನೀವು ಏನು ಅದು ನೀನು ಕಟ್ಟಿಟ್ಟ ಬುತ್ತಿನ ನೀ ಮಾಡಿದ ಡಿಪಾಸಿಟ್ ಅದು ನಿನಗೆ ಬರುವುದನ್ನ ಅದನ್ನು ಉಣ್ಣಾಕ ನೀನ ಬರಬೇಕು. ಕೊಟ್ಟದ್ದು ಏನು ಋಣ, ಉಂಡದ ಋಣ ತೀರ್ಸಾಕ ಅದನ್ನು ಬರಬೇಕು, ಕೊಟ್ಟದ್ದನ್ನು ತೀರ್ಸಾಕನು ಅದನ್ನೇ ಅದಕ್ಕೂ ಹುಟ್ಟಬೇಕು. ಏನು ಎರಡೂ ಋಣ ಬರ್ತಾವಲ್ಲ, ಋಣ ಸಂಬಂಧ ಅದು. ಜ್ಞಾನ ಆಗೋ ಮಟ್ಟ ಇದು ಇರೋದನ್ನು ನೋಡ್ರಿ. ಯಾವಾಗ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋತಿ ಯಾವಾಗ ಇದರಿಂದ ನೀನು ಬಿಡುಗಡೆ ಆಗ. ಜ್ಞಾನ ಆಗೋ ಮಟ್ಟ, ಆತ್ಮಜ್ಞಾನ ಆಗುವವರೆಗೂ ನಾವು ಒಳ್ಳೆಯದನ್ನು ಮಾಡುವಂಥ. ನಿನಗೆ ಒಳ್ಳೇದು ಬೇಕಾಗಿತ್ತು ಅಂದ್ರೆ ಒಳ್ಳೆಯದನ್ನು ಮಾಡು. ಏನು ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು ಅಂತ ಯಾಕೆ ಹೇಳ? ಅದನ್ನು ಮಾಡೋ ಆಚರಣೆ ಒಳಗೆ ತೊಡಗಬೇಕು ನಾವು. ಬರೀ ಕೇಳಿದ್ದೀವಿ, ಮಾಡಲಿಲ್ಲ ಅಂದ್ರೆ ಏನು ಮಾಡೋದು? ಅರಿತು ಮತ್ತು ಮಾಡಲಿಲ್ಲ ಅಂದ್ರೆ ಅದರ ಫಲ ನೀವು ನೋಡ್ಬೇಕಾಗ್ತದೆ. ಏನು ಹೇಳಿ ಕೇಳಿ ಮತ್ತು ಹೀನ ಸ್ಥಿತಿ ಬರ್ತೈತೆ ನಿನಗೆ. ಮಾಡಲಿಲ್ಲ ಅಂದ್ರೆ ಆಚರಣೆ ಒಳಗೆ ಅದನ್ನು ತಗೊಳ್ಳಿಲ್ಲ ಅಂದ್ರೆ ಅಲ್ಲೇ ಇಲ್ಲೇ ಯಾಕೆ ತಿರುಗ್ತೀವಿ? ತನ್ನಗೆ ನಿನ್ನೊಳಗೆ ಐತಿ, ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಏನು ನಿಮ್ಮ ಮನೆ ಅದು ನೋಡ್ಕೋ. ಇದು ಮಂದಿ ಮನೆಯಾಗ ಎಡ್ತಾನೆ ಇರೋ ನೀ ಶರೀರ ಇರೋ ಮನೆ ನಿನ್ನ ಮನೆ ಅದು. ಈ ಶರೀರರ ನಿನ್ನ ಮನೆ ಅದು ನಿನ್ನ ಮನೆ ಅಲ್ಲ. ನಮ್ಮೂರು ನಮ್ಮ ಮನೆ, ಅಲ್ಲಿರುವುದು ನಿಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ಹೌದಿಲ್ಲ? ಎಲ್ಲಿ ಐತಿ ನಿಮ್ಮ ಮನೆ? ಇಲ್ಲಿ ಸುಮ್ಮನೆ ಇಲ್ಲಿ ಅದಿ ಕರ್ಮಕ್ಕೆ ಅನುಸಾರಾಗಿ ಬಂದು ಋಣ ಸಂಬಂಧದಿಂದ ಬಂದಿರ್ತಾರೆ. ನಿಮ್ಮ ಊರು ನಿಮ್ಮ ಮನೆ ಯಾವುದು ನೋಡ್ಕೊ. ಹೊತ್ತು ಮುಣಗೋದ್ರಾಗೆ ಊರು ಸೇರು ಇದನ್ನು ಮಾಡ್ಕೊ. ಯಾಕ್ರಿ ನೀವು ಅಗ್ರಿ ಹೊತ್ತು ಮುಣಗಿದಿಂದ ಹುಡುಕ್ಯಾಡಿರೋ ದಾರಿ ಎಲ್ಲಿ ಸಿಗ್ಬೇಕು ನಿನಗೆ? ಅತಿ ಮುಗಿದಿಂದ ಬಂದು ಕುಂತ್ರಿ ಎಲ್ಲಿ ತಿಡ್ಬೇಕು? ಇನ್ನು ಹಲಿಗೆ ಹೊಡೆಸೋಗಂತಿದ್ರು ಅವ್ರು. ಅದಕ್ಕೆ ಶೈಶವೇ ಅಭ್ಯಸ್ತ ವಿದ್ಯಾ ನಮ್ಮ ಈ ದಾರಿ ಹುಡುಕು. ಸಣ್ಣಂದಿರ್ತ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ವಯಸ್ಸಿಗೆ ಬಂದ ಮ್ಯಾಗಂತ ಇದೇ ಅಭ್ಯಾಸದಾಗ ತೊಡಬೇಕು. ವಯಸ್ಸಿಗೆ ಬಂದ ಮ್ಯಾಗ ಮಾಡ್ಕೊಳ್ಳುವಂಥ ಕೆಲಸ ಇದೆ ಅಂದ್ರೆ ಜ್ಞಾನ ಪ್ರಾಪ್ತಿಗಾಗಿ ಮಾಡ್ಕೊ. ಅವಾಗ ಜ್ಞಾನ ಪುತ್ರನನ್ನು ಹಡಿತಿ ಅಂತ. ಆ ತೊಗಲಿನ ಪುತ್ರನ ತೊಗೊಂಡು ಏನು ಮಾಡ್ತೀಯ? ಅವ ಮಕ್ಕಳು ನಿನಗೆ ಸುಖ ಕೊಡ್ತಾವನವು. ಅಪುತ್ರಶ್ಯ ಗತಿರ್ನಾಸ್ತಿ ಅಂದ್ರೆ ಜ್ಞಾನ ಇಲ್ಲದವಾಗ ಮೋಕ್ಷ ಇಲ್ಲ. ಮಕ್ಕಳಂದ್ರೆ ಅದಕ್ಕಂತಾರೆ ಜ್ಞಾನಪುತ್ರ. ಜ್ಞಾನ ಪ್ರಾಪ್ತಿ ವಯಸ್ಸಿಗೆ ಬಂದ ಮ್ಯಾಗ ಮೊದಲು ಮಾಡ್ಕೋ ಕೆಲಸ. ನೀ ಇಂದ್ರಿಯಗಳ ಮಜಾಕ್ ಬಿದ್ದಕ್ಕೆಲ್ಲ ಶರೀರ ಹಾಳು ಮಾಡ್ಕೊಂಡು ಮುಪ್ಪಿನ ಕಾಲಕ್ಕೆ ಇದು ಏನು ಮಾಡಿರ್ತಿ ಅದ ನೆನಪಿ ಬರ್ತತಿ. ನಿನ್ನ ಜೀವನ ಪರ್ಯಂತರ ಮುಖ್ಯವಾಗಿ ಏನು ಮಾಡಿರ್ತಿ ಮುಪ್ಪಿನ ಕಾಲಕ್ಕೆ ಅವ ನೆನಪಿ ಬರ್ತಾವೆ. ಈ ಸಂಸ್ಕಾರ ಇತ್ತಂದ್ರೆ ಶೈಶವಾವಸ್ಥೆಯಿಂದ ಹಿಡಿದ ಅದ ಅಭ್ಯಾಸದಾಗ ನೀ ತೊಡಗಿದ್ದ. ಶೈಶವೇ ಅಭ್ಯಸ್ತ ವಿದ್ಯಾನಾಂ ಯೌವನೇ ವಿಷಯಿನಾಂ ವಾರ್ಧಕ್ಯ ಮುನಿವೃತ್ತಿ ಯೋಗಿನಾಂತೆ ತನುತ್ಯಜ. ಉಪ್ಪಿನ ಕಾಲಕ್ಕೆ ನೆನಪು ಬರ್ಬೇಕಾದ್ರೆ ಕುಂತಾಡುವಾಗಿನ ಬುದ್ಧಿ ಕುಣಿಗೆ ಹೋಗೋ ತನಕ ಅಂದಾರಲ್ಲ. ಅದಕ್ಕೆ ಆ ಪೀರಿಯಡ್ ಏನೈತಲ್ಲ, ಮಕ್ಕಳಂತಹ ಸಂಸ್ಕಾರವನ್ನು ಕೊಡಬೇಕು ಮಕ್ಕಳಿಗೆ ಅಂತ. ಈ ವಿದ್ಯೆಯನ್ನು ಆ ಸಂಸ್ಕಾರ ಮೊದಲು ಬಿತ್ತದು ಗುರುಕುಲದೊಳಗೆ, ಅದನ್ನು ಕಲಿಸ್ತಿದ್ರು. ಎಲ್ಲ ಮಕ್ಕಳಿಗೆ ತಂದೆ ತಾಯಿಗಳು ಸಹಿತ ಅದ ಸಂಸ್ಕಾರವನ್ನು ಕೊಡ್ತಿದ್ರು. ಅಂಥದ್ರಾಗ ಬೆಳೀತಿದ್ದವು. ಅಂಥ ಉತ್ತಮ ಸಂಸ್ಕಾರ ಪಡ್ಕೊಂಡಿದ್ದಂದ್ರೆ ಎಲ್ಲಿಯಾದರೂ ಬದುಕಬಹುದು ಜಗತ್ತಿನೊಳಗೆ.
ಯಾವ ಬಾಧೆ ಇಲ್ದಂಗೆ ಬದುಕಾಗ್ತದೆ. ಈ ಜ್ಞಾನ ಆಗಿತ್ತಂದ್ರೆ ಎಲ್ಲಿದ್ರ ಏನಾವು ಏನು ಐತಿ. ಮಕ್ಕಳನ್ನಲ್ಲಿ ಕಲಿಸ್ತಿದ್ರು ಆ ವಿದ್ಯೆಯನ್ನು ಕಲೀಲಿಕ್ಕೆ ಅಂತ ಗುರುಕುಲದವ್ರು ಅಲ್ಲಿದ್ದು ಕಲ್ಕೋತಿದ್ರು ಅವರು. ಎಲ್ಲರಿಗೂ ಅದ ಏನು ಅವ್ರೇನು ಸಾಹುಕಾರ ಬಡವರು ಸಾಹುಕಾರು ಅಂತ ಏನು ಭೇದ ಇಲ್ಲ. ರಾಜನ ಮಕ್ಕಳು ಎಲ್ಲರೂ ಯಾರು ಕೇಳ್ಬೇಕಿಲ್ಲ. ಇಲ್ಲಿ ತಗ್ಗಿ ಬಗ್ಗೆ ನಡ್ಕೋಬೇಕಾಗ ರಾಜನ ಮೊಮ್ಮಗ ಅಂದ್ರೆ ಯಾರು ಕೇಳ್ಬೇಕು? ಎಲ್ಲರೂ ಅಲ್ಲಿ ಸಮಾನ ದೃಷ್ಟಿ ಗುರುಕುಲದೊಳಗೆ ಅಭ್ಯಾಸ ಮಾಡ್ತಿದ್ರು. ಅವತಾರಿ ಪುರುಷರಂತ ಅವ್ರು ಸೇವಾ ಮಾಡಿ ಈ ವಿದ್ಯೆಯನ್ನು ಕಲ್ತರು. ರಾಮ ಕೃಷ್ಣ ಅವತಾರಿಗಳು ಅವ್ರಿಗಿಂತ ಹೆಚ್ಚಿನವ್ರು ನಾವು ಇದ್ದಲ್ಲಿ ಬಂದು ನಿಮಗೆ ಹೇಳ್ಬೇಕಾಗಿತ್ತು ನಾವು. ಹೌದಿಲ್ಲ? ಹುಡುಕ್ಯಾಡ್ಕೊಂಡು ಆ ವಿದ್ಯೆಯನ್ನು ಕಲ್ತರು ಅವರು. ಏನು ಸಿಗಬೇಕಲ್ಲ ನಿಮ್ಗಂಥವ್ರು. ಏನು ಗುರುವಿನ ಸಂಘ ಅಂತವ್ರು ಸಿಗೋದು ಭಾಳ ಕಠಿಣ. ಸುಖ ಬೇಕಾಗಿತ್ತಂದ್ರೆ ಮನುಷ್ಯನ ಹರಿದಾಟ ಬಂದ್ ಮಾಡಿ ಸುಮ್ಮನೆ ಇರ್ಸ ಕಲಿ ಮನಸ್ಸು. ನೀವು ಹೊಸದಾಗಿ ಅದನ್ನು ಪಡಿಬೇಕಾಗಿಲ್ಲ. ರೆಡಿ ಇದ್ದದ್ದೈತಿ. ಸುಮ್ಮನೆ ಇದ್ದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಮನಸ್ಸು ಸುಮ್ಮನಿದ್ದರೆ ಸುಖ. ಮಿಸಿಕ್ಯಾಡಿದ್ರೆ ಹತ್ತಿ ನೋಡ್ರಿ, ಎಚ್ಚರ ತೋರ್ತೈತಿ, ಕನಸರ ತೋರ್ತೈತಿ. ಮಿಸಿಕಿದ್ರೆ ಬಂತು ನೋಡ್ರಿ, ಮಿಸಕದಂಗೆ ಮಾಡ್ಕೋ. ಈ ಅಭ್ಯಾಸ ಮನಸ್ಸು ಮಿಸಕದಂಗೆ ಮಾಡುವ ಅಭ್ಯಾಸ ನಾವು ಮಾಡಬೇಕಾಗಿತ್ತು. ನಮ್ಮಪ್ಪಗೆ ಮನಸ್ಸು ಮಿಸಕಿದಾಗ ಸಮಾಧಿ ಎತ್ತೇವೆ, ಮನಸ್ಸು ಮಿಸಕ್ಲಿಕ್ಕೆ ಸಮಾಧಿ ಎತ್ತೇವೆ. ಮನಸ್ಸು ಮಿಸಕದಂಗೆ ಮಾಡ್ಕೋಕಾರ ಇದ್ರ ಪ್ರಯತ್ನ ಭಾಳ ಬೇಕು. ವಾಸನ ನಾಶ ಮಾಡ್ಕೋಬೇಕು. ಒಳಗೆ ವಾಸನ ಇತ್ತು ಅಂದ್ರೆ ಅದು ಮಿಸಿಗಾಟ ಚಾಲು ಆಕೈತಿ. ನೀ ಸುಮ್ಮನೆ ಕುಂತ್ರು ಬಿಡೋದಿಲ್ಲ ನೀನು. ಅದಕ್ಕೆ ವಾಸನೆಗಳು ಸ್ವಲ್ಪ ಉಳಿಯದಂತೆ ಅವನ್ನ ನಾಶ ಮಾಡ್ಕೊ. ವಿಚಾರದಿಂದ ಅದ್ರಾಗ ಅನಿತ್ಯ ಐತಿ, ದುಃಖ ರೂಪಿ ಐತಿ. ಯಾವಾಗಲೂ ಇದು ಆತ್ಮವಿಚಾರದ ಅಭ್ಯಾಸ ಪ್ರಬಲವಾದ ಅಭ್ಯಾಸ ಇತ್ತು ಅಂದ್ರೆ ವಾಸನೆ ಎಲ್ಲ ಕ್ಷೀಣಕ್ಕೆ ಅವಾಗ ಮನಸ್ಸನ್ನು ಸುಮ್ಮನೆ ಇರ್ಸಾಕ್ತದೆ. ಅವಾಗ ಬ್ರಹ್ಮಸೂತ್ರ ಹತ್ತೈತಿ ನಿನಗೆ, ಆನಂದದ ಸೂತ್ರ. ಆನಂದದ ಭಾವದಲ್ಲಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಬರ್ತೈತಿ. ವಾಸನೆ ನಾಶ ಆಗುಲೇ ಬರ್ತದೆ. ಒಳಗೆ ವಾಸನೆ ಇಟ್ಕೊಂಡು ನಾನು ಧ್ಯಾನಕ್ಕೆ ಕುಂದಿರ್ತೇನೆ ಅಂದ್ರೆ ಅದು ಹಂಗೆ ಬಂದು ನಿಂದಿರ್ತಾವ ವಾಸನೆಗಳು. ಅದು ಹತ್ತೋದೂ ಇಲ್ಲ ನಮ್ಗೆ. ಈಗ ಮನುಷ್ಯನ ಜನ್ಮದಾಗ ಪ್ರಯತ್ನಪೂರ್ವಕ ಅಭ್ಯಾಸ ಮಾಡಬೇಕಾಗಿತ್ತು. ಅವನು ವಾಸನೆಗಳನ್ನು ನಾಶ ಮಾಡ್ಕೋಬೇಕು. ಹಿತಾಹಿತ ವಿಚಾರ ವಿವೇಕದಿಂದ ಅವನು ನಾಶ ಮಾಡ್ಕೊ. ಬಾಕಿ ಏನು ಮಾಡಿದ್ರು ಅವು ಹೋಗೋದಿಲ್ಲ. ಏನು ಕಲಿಬೇಕಂದ್ರೆ ಮನಸ್ಸನ್ನು ಸುಮ್ಮನೆ ಇರಿಸೋದು ಕಲಿಬೇಕು ನೋಡ್ರಿ. ಹೇಳೋದು ಹಗರ ಆಗ್ತದೆ. ಮನಸ್ಸನ್ನು ಸುಮ್ಮನಿದ್ರೆ ಸುಖ. ಇಷ್ಟ ರೀ ಅಂದಂತ ಇಷ್ಟ ಅನ್ನೋದು ಎಂತೆಂಥವಾಗ ಆಗಿಲ್ಲ, ಇರ್ಸಾಕಾಗಿಲ್ಲ. ಎಂತೆಂಥ ಅದ್ಭುತ ಇದನ್ನು ಮಾಡಿರೋದು ಮನಸ್ಸನ್ನು ಸುಮ್ಮನೆ ಅರ್ಧ ನಿಮಿಷದ ಮನಸ್ಸನ್ನು ನಿಲ್ಸಕ್ಕಾಗೋದು. ಮೀರುಗಿರಿಯ ನಂಗುಷ್ಟ ಕೊನೆಯಲ್ಲ ಅಣಲಹುದು, ಶರದಿಯನೊಮ್ಮೆ ವಚ್ಚರೆ ಪಾನ ಮಾಡಲಹುದು, ಸೈತಿರಿಸಲಾಗುವುದು ನಿಮಿಷಾರ್ಥವಿ ಮನವ. ಧರೆಯನ್ನು ಅಜಿನದಂತೆ ಸುರುಳಲಹುದು. ಇದನ್ನು ಚರ್ಮ ಸುತ್ತಿದಂಗೆ ಇದನ್ನು ಸೂತಬಹುದು. ಭೂಮಿನ ಸಮುದ್ರವನ್ನು ವಚ್ಚರೆ ಪಾನ ಮಾಡಲಹುದು, ಮೇರುಗಿರಿಯ ನಂಗುಷ್ಟ ಕೊನೆಯಲ್ಲ ಆಣಲಹುದು. ಇವೆಲ್ಲ ಅದ್ಭುತ ಸಿದ್ಧಿಗಳ ಮುಖಾಂತರ ಮಾಡಬಹುದು. ಆದ್ರೆ ಸಹಿತ ಇರಿಸಲಾಗದು ನಿಮಿಷಾರ್ಥವಿ ಮನವ. ಅಷ್ಟು ಕಠಿಣದ. ಕಠಿಣ ಐತೆ ಅಂದ್ರು ಅಸಾಧ್ಯನಲ್ಲ, ಸಾಧ್ಯದ. ಕಠಿಣ ಸಾಧ್ಯದ. ನಿರಾಶವಾದಿ ಆಗಬೇಡ. ಸಾಧ್ಯ ಇಲ್ಲ, ಆಗುದಿಲ್ಲ ಅಂತ ಕೈ ಬಿಡಬೇಡ. ಪ್ರಯತ್ನ ಮಾಡು. ಪ್ರಯತ್ನ ಮಾಡಿರ ಆಕೈತಿ. ನಾವು ಪ್ರಯತ್ನ ಮಾಡಕ್ ತಯಾರಿಲ್ಲ, ನಿರಾಶೆ ಆಗಿಬಿಡ್ತೇವೆ. ಏನು ಬಿಡಪ್ಪ ನಮಗೆ. ಹಂಗಾಗುವ ನಿರಂತರ ಪ್ರಯತ್ನ ಬೇಕಾದ. ಎಷ್ಟು ಸಲ ಅದ ನಿರಾಶೆ ಸೋತ್ರು ಮುಂದಿನ ವಿಜಯಕ್ಕಾಗಿ ಸಿದ್ಧನಾಗು ಅಂದ. ನಿರಾಶೆ ಆಗಬೇಡ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ನಮ್ಮಂಥವ್ರಿಗೆ ಆಗೋದಿಲ್ಲ ಬಿಡಪ್ಪ ಅಂತ ಮತ್ತು ನೀ ಅದರ ಇದಕ್ಕೆ ಬೀಳಕ್ಕೆ ಹೋಗ್ಬೇಡ. ಆಕೈತಿ ಮತ್ತೆ ಯಾರಿಗೆ ಆಗ್ಬೇಕು? ಆಗೋದು ಪ್ರಯತ್ನ ಮಾಡೋವಾಗ ಆಗೋದು. ಒಮ್ಮೆ ವಾಸನೆಗೆ ಅನುಗುಣವಾಗಿ ಅವು ಮತ್ತು ಇದಕ್ಕೆ ಬೀಳ್ತಾನೆ ವ್ಯಾಮೋಹ. ಅವನ್ನೆಲ್ಲ ಹೊಡೆದು ಹಾಕೋ ಪ್ರಯತ್ನ ಮಾಡ್ಬೇಕು. ನಾವು ಹಂಗೆ ಪ್ರಯತ್ನ ಮಾಡೋಲ್ಲೇ ನಮಗೆ ಅಭ್ಯಾಸ ಹೆಂಗೆ ಬರ್ಬೇಕು ಹೇಳಿ? ನಡೆಯುವವರು ಎಡುವುದೇ, ಕುಡಿತವರು ಎಡುವವರೇ ಅಂತ. ಅಭ್ಯಾಸ ನಡ್ಕೊಂತವ ಎಡಬಹುದು. ಅದು ಇರುವ ನಾವು ದಾರಿ ವಿಘ್ನಗಳು ಬರ್ತಾವ, ಅಕ್ಕವು.
ಏನು ಮಾಡಲೇ ಇದ್ದವಾಗ ಏನಾಗ್ಬೇಕು, ವಿಘ್ನ ಎಲ್ಲಿ ಬರ್ಬೇಕು ಅವಂಗೆ? ಯಾಕ್ರಿ? ಆಲಸಿ. ಯಾಕ್ರಿ? ಆಲಸಿ ಮಂದಿಗೆ ಎಲ್ಲಿಗೆ ಹತ್ತಬೇಕಾಗ್ತದೆ. ಊಟ ಹೊಡೆಯೋದು, ಗಪ್ಪನ ನಿದ್ದೆ ಹೊಡೆಯೋದು, ಕಣ್ಣು ಮುಚ್ಚಿದ ಕೂಡಲೇ ಹೊಟ್ಟೆ ತುಂಬುದಲ್ಲೇ ಕೂಳು ಹೊಡೆಯೋದು, ನಿದ್ದೆ ಹೊಡೆಯೋದು. ಆಲಸಿ ಮನುಷ್ಯನ ಆಯುಷ್ಯ ಎಲ್ಲ ಆಲಸಿ ಇದ್ರಾಗ ಹೋಗ್ಬಿಡ್ತು. ಹೌದು, ನಿದ್ರೆ ವಿಲಾಸದಾಗ ಹೋಗ್ಬಿಡ್ತು ಆಲಸಿ ಮನುಷ್ಯನ ಆಯುಷ್ಯ ಎಲ್ಲ. ಆಲಸಿ ಆಗಬಾರ್ದು. ಏನು ಸುಮ್ಮನೆ ಇರೋವನಷ್ಟು ಉದ್ಯೋಗಿನ ಯಾವನೂ ಇಲ್ಲ ಜಗತ್ತಿನಾಗ. ಏನು ನೀವು ಏನು ಮಾಡೋದಲ್ಲ, ಒಳಗೆ ಆ ಕ್ರಿಯೆ ಹೆಂಗೆ ನಡೆದಿರ್ತೈತಿ, ಅವನು ಪ್ರಯತ್ನ ಭಾಳ ನಿರಂತರ ಪ್ರಯತ್ನ ನಡೆದಿರ್ತೈತಿ. ಏನು ಜೋರ್ಲಿ ಬಗರ್ ತಿರುಗ್ತಿರ್ತೈತೆ, ಅದನ್ನು ನಿತ್ತಂಗೆ ಕಾಣಿಸ್ತೈತಿ ನೋಡೋರಿಗೆ. ಆದ್ರೆ ಅದ್ರ ಒಳಗೆ ಕ್ರಿಯೆ ಹೆಂಗೆ ನಡ್ತೈತೆ, ಹಂಗೆ ಅವನ ಕ್ರಿಯೆ ಇರ್ತೈತಿ ಒಳಗೆ. ಏನು ಅಭ್ಯಾಸ ಮಾಡ್ತಿರ್ತಾನೆ. ಏನು ಸಾಮಾನ್ಯ ಜನರಿಗೆ ಅದೇನು ಗೊತ್ತು? ಇವೇನು ಮಾಡೋದಪ್ಪ ಒಳಗೆ ಮಾನಸಿಕ ಕ್ರಿಯೆಗಳು ಒಳಗೆ ನಡೆದಿರ್ತಾವೆಲ್ಲ. ಅದನ್ನು ಹೊಡೆದಾಕ್ಬೇಕಾದ್ರೆ, ವಾಸನೆಗಳನ್ನು ನಾಶ ಮಾಡ್ಕೋಬೇಕಾದ್ರೆ ಈ ವಿಚಾರವನ್ನಲ್ಲಿ ಜಾಗೃತ. ಅವನು ಶ್ರವಣ ಮಾಡಿದ್ದನ್ನು ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು, ಅದ ಅಭ್ಯಾಸದಾಗ ತೊಡಗಿರ್ತಾನೆ. ಏನು ಸುಮ್ಮನೆ ಇರೋದು ಕಲಿಯೋದು ಬಿಟ್ಟು ಶಾಸ್ತ್ರ ಕಲಿತಾನಂತೆ. ಆ ಶಾಸ್ತ್ರ ಏನು ಹೇಳ್ತೈತಿ? ಅದು ಏನು ಹೇಳ್ತೈತಿ? ಅದು ಸುಮ್ಮನೆ ಇರೋದೇ ಹೇಳ್ತೈತಿ. ಸುಮ್ಮನೆ ಇರೋದು ಬಿಟ್ಟು ಆ ಶಬ್ದ ಬಡಬಡಿಸ್ಕೊಂತ ಕುಂತಿ ಅಂದರೆ ಶಬ್ದ ಕಲಿ ಅಂತ ಹೇಳ್ಯಾರು, ಏನು ಆರಾಮ್ ಇರೋದು ಕಲಿ, ಆರಾಮಿನ ಕಡೆ ಎಲ್ಲ ಕೂಡ ಅಂತ ಹೇಳ್ಯಾರು? ಶಾಸ್ತ್ರ ಕಲಿತು ಏನು ಮಾಡವ? ಯಾಕ್ರಿ? ಜನರ ಕಡೆಯಿಂದ ಹೌದು ಅನಿಸ್ಬೋದು, ಅದರಾಗ ನೀನು ಆವಿಷ್ಯ ಹೋತಪ್ಪ. ಹೌದು, ಹೌದು ಅನಿಸ್ಗಳು ಒಂದು ವಾಸನ ಎದಕ್ಕೆ ಬೇಕಾಗೈತಿ? ಅದು ಇದನ್ನು ಮರ್ತು ಬಿಡ್ತೀನಿ. ಜನರ ಕಡೆಯಿಂದ ಹೌದು ಅನಿಸ್ಬೋದು. ಜನರು ಮೆಚ್ಚುತ್ತಾ ನಿನ್ನನ್ನು ಕೈಲಾಸಕ್ಕೆ ಹೋಯ್ಬರೇ, ಜನರು ಮೆಚ್ಚದರೆ ನಿನ್ನನ್ನು ಬಿಡುತ್ತೇನೆ ಮರುಳೇ. ಜನ ಮೆಚ್ಚಿ ನಡ್ಕೊಂಡರೆ ಏನುಂಟು ಲೋಕದಿ, ಮಣಕ್ಕಂಜಿ ನಡೆಯುವುದೇ ಚಂದ. ಮಣಕ್ಕಂಜಿ ನಡೆಯದೆ ಜನಕ್ಕಂಜಿ ನಡೆದರೆ ಮನದಾನ ಗುರುಸಿದ್ದ ಮರ್ಯಾದನಲ್ಲ. ಬರೀ ಜನರ ಮೆಚ್ಚುಗೆ ಪಡಿಬೇಕಂತ ಹೇಳಿ ನೀವು ಜೀವನ ಎಲ್ಲ ವ್ಯರ್ಥ ಮಾಡ್ಕೋಬೇಡ ಅಂತ. ಜಗತ್ತೆಲ್ಲ ಮಚ್ಚಲಿ ಹೊಡೆಯಲು ಹೋಗೋದು. ನಾವೊಂದು ನಮ್ಮ ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡಬೇಕು. ವಿಷಯಾಲಂಬಿ ಜಗತ್ತಿದು. ಅನುಕೂಲ ಆದ್ರ ಒಳ್ಳೆ ಹೇಗೆ ಹೊಗಳ್ತಾರೆ, ಪ್ರತಿಕೂಲ ಆದ್ರೆ ತೆಗಳ್ತಾರೆ. ಅದಕ್ಕೆ ಜನರನ್ನು ಮೆಚ್ಚಕ್ಕೆ ಎಂದೂ ಹೋಗಕ್ಕೆ ಹೋಗ್ಬೇಡ. ಮಾನ ಮರ್ಯಾದೆ ಆಶೆಯನ್ನು ಎಂದೂ ಇಟ್ಕೊಳಕ್ಕೆ ಹೋಗ್ಬೇಡ ನೀವು. ಏನು ಸುಖ ಎದರಿಂದ ನಮಗೆ ಸಿಗ್ತೈತೆ ಅನ್ನೋದನ್ನು ವಿಚಾರ ಮಾಡ್ಬೇಕು. ಸುಳ್ಳು ವೇಳೆ ಕಳಿಬಾರ್ದು. ಎಲ್ಲಿ ಸುಖ ಸಿಗ್ತೈತೆ ಅದನ್ನು ಕೇಳಿ ತಿಳ್ಕೊಂಡು ಅದರ ಅನುಸಂಧಾನದಾಗ ತೊಡಬೇಕಿಲ್ಲ. ಹೊರಗೆ ಎಲ್ಲಿ ಸುಖ ಸಿಗೋದಿಲ್ಲ ಅಂತ ಹೇಳೋದು ಕೇಳೋದು ಆದ್ಮ್ಯಾಗ ಅಲ್ಲಿ ಹಣಿಕೆ ಹಾಕೋ ಕೆಲಸ ಏನೈತಿ? ಇದು ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡ್ತಾನ ಅವ್ರ ಕೆಲಸ. ಅದ್ರಾಗ ಏನೂ ನನಗೆ ಹೊರಗೆ ಸಿಗೋದಿಲ್ಲ ಅಂತ ಹಿಂತಿರುಗಿ ನಿಲ್ಲ ಅವ್ರ ಕೆಲಸ ಅಂದ. ಆತ್ಮವಿಮುಖ ಬುದ್ಧಿ ಆಯ್ತು ನಮ್ಮದು. ಅದನ್ನು ಬಿಟ್ಟು ಹೊರಗೆ ಹೊಂಟೇವಿ. ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಗಾಗ ಹೊಂಟೇವಿ ನಾವು. ನಮ್ಮೊಳಗೆ ಇದ್ದದ್ದು ನಿನ್ನೊಳಗುವುದು ಸತ್ಯ ಪದವು ಅಂದಾರ. ಅನುಭವದಿಂದ ನೋಡೋದು. ನಾವು ಇಂದ್ರಿಯಗಳ ಮುಖಾಂತರ ನೋಡಕ್ಕೆ ಹೊಂಟೇವಿ. ಕಣ್ಣು, ಕಿವಿ, ಮೂಗು ಅವು ಆತ್ಮನನ್ನು ತಿಳಿಯುವಂಥ ಸಾಮರ್ಥ್ಯ ಅವಕ್ಕಿಲ್ಲ. ಯಾವ ಇಂದ್ರಿಯಗಳಿಗೂ ಸಾಧ್ಯ ಇಲ್ಲ. ಇಂದ್ರಿಯಗಳ ಮುಖಾಂತರ ಅದನ್ನು ನೋಡಕ್ಕೆ ಅನುಭವದಿಂದ ನೋಡಂದು ಹೇಳ್ಯಾರ. ಪರಂಚಿಕಾನಿ ಇಂದ್ರಿಯಾಣಿ ವ್ಯತೃಣತ್ ಸ್ವಯಂಭೂ ನ ಅಂತರಾತ್ಮನ್ನ. ಇಂದ್ರಿಯಗಳ ಏನದಾವ, ಇದು ಇಂದ್ರಿಯಗಳ ಸಂಪರ್ಕ ಇವೆಲ್ಲ ಹೊರಮುಖ ವೃತ್ತಿ ಒಳಗದವು. ಅಂತರಾತ್ಮನ ಇರುವನ್ನು ಅವು ಅರಿಲಿಕ್ಕೆ ಅಸಮರ್ಥದವು. ಅವಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಅದಕ್ಕೆ ಅಂತರ್ಮುಖಿ ಆಗುವಂಥ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡೋ. ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಅಂದ್ರೆ ಹೊರಮುಖ ವೃತ್ತಿ ಬಂದ ಆದಾಗ ಅವಾಗ ಒಳಗೆ ಅಂತರ್ಮುಖಿ ಆದಾಗ ಇದು ಅನುಭವ ಮಾಡ್ಕೊಳಕ್ಕೆ ಬರ್ತದೆ. ಈ ಮನೋವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಬಂದಾಗಲಿಲ್ಲ, ಮನುಷ್ಯನ ಶ್ರಮ ಇಂದ್ರಿಯಗಳ ದಮ ಆಗಲಿಲ್ಲ ಅಂದರೆ ಇದರ ಅನುಭವ ಮಾಡ್ಕೊಳಕ್ಕೆ ನಿನಗೆ ಆಗೋದೂ ಇಲ್ಲ. ಅದಕ್ಕೆ ವಿಚಾರದಿಂದ ಅವನ್ನೆಲ್ಲ ಬಂದ್ ಮಾಡಿ ಮನುಷ್ಯನ ಶ್ರಮ ಇಂದ್ರಿಯಗಳ ದಮ ಆಗಬೇಕು. ಅಂದಾಗ ಇದರ ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ.
ಎರಡನೇದವ್ರು ಏನು ಮಾಡಿದ್ರು ನಿಮಗೆ ಅನಿಸಬಾರ್ದು ನೋಡವ್ರು. ಅಂದ್ರೆ ನೀವು ಎರಡನೇದವ್ರಿಗೆ ಏನು ಮಾಡಿದ್ರು ನಡಿತೈತಿ. ನಿಮ್ಮನ್ನು ಅವ್ರು ಕೊಂದ್ರೆ ನಿನಗೂ ಏನು ಅನಿಸಬಾರ್ದು. ಹೌದಿಲ್ಲ? ಬೇದರು ಏನಂದ್ರು ನಿನಗೆ ಹಚ್ಕೋಬಾರ್ದು ನೀನು. ಅಂದ್ರೆ ಇನ್ನೊಬ್ಬರಿಗೆ ನೀ ಅಣ್ಣ ಕಡ್ಡಿ ಇಲ್ಲ. ಯಾಕ್ರಿ? ನಿನಗೆ ಅಂದ್ಕೂಲೆ ಹೆಂಗೆ ಸಿಟ್ಟು ಬರ್ತೈತಿ ನೋಡು. ಯಾಕ್ರಿ? ಅಂದ್ರೆ ಜೀವಭಾವ ಐತಿ ನಿನಗೆ. ಇದ ನಾನು ಭಾವ ಐತಿ. ಅದಕ್ಕೆ ಅದಕ್ಕಾರ ಅಂದೈತೆ ಅನ್ಬಿಡ, ನನಗೇನು ಸಂಬಂಧ ಇಲ್ಲ ಬಿಡ, ಅನುವಾಲ್ ಬಿಡ, ನನಗೇನು ಹತ್ತೋದ್ರು ಬಿಡಪ್ಪ, ನಾ ಅದು ಅಲ್ಲ ಅಂತ. ಹಂಗೆ ಆ ತಿಳುವಳಿಕೆ ಆಗ್ಬೇಕಲ್ಲ ನಮಗೆ. ಏನಂದ್ರು ನನಗೆ ಹತ್ತೋದೇ ಇಲ್ಲ ಬಿಡ, ನನಗೆ ಬೇಕಾದಂಗೆ ಬೇಯಿ ಮರ ನಾನು ಅನ್ನೋದಿಲ್ಲ ರೂಢಿ ಒಳಗೆ. ನಾನು ಬೇರೆನ ಇದ್ದೀನಿ, ಅದೇನು ನಾ ಅಲ್ಲ ಅಲ್ಲ. ನೀ ಏನ ನಾನು ತಿಳ್ಕೊಂಡ ಅದ ನಾನು ತಿಳ್ಕೊಂಡು ಬೇಯಾಕೈತಿ, ಅದು ನಾ ಅಲ್ಲ ಅಲ್ಲ. ಅದಲ್ಲ ಹತ್ತೋದೇ ಇಲ್ಲ ಹೋಗತ್ತಾಗ. ಯಾ ಹೇಳ್ತಾರೆ, ಆಳ್ ಮಗ ಸಾವ್ಕಾರಕ್ಕೆ ಬೇರೆ ಹೆಸರು ಹೇಳ್ಬಿಟ್ಟಾನಂತೆ, ಆ ಹೆಸರು ತೊಗೊಂಡು ಬೇಯವು. ನಾ ಅದಲ್ಲ ಅಲ್ಲಿ ಹೋಗನು. ಅವನ ಮನ್ಯಾಗ ದುಡಿಯಾಕೆ ಬಂದಾಗ ಅವ ಬೇರೆ ಹೆಸರು ಹೇಳ್ಬಿಟ್ಟಾನ, ಅವ ಆ ಹೆಸರು ತೊಗೊಂಡು ಬೇಯವ. ಅದ್ಯಾಕೆ ನಾ ಅಲ್ಲ ಅಲ್ಲಿ ಬಿಡತ್ತ. ಅಲ್ಲ ಅಲ್ಲಿ ಬಿಡ, ಬೇಕಾದಂಗೆ ಬೇಯ್ನಿ ಅನ್ನೋ. ಹೌದಿಲ್ಲ? ಹಂಗೆ ಇದು ನಾನು ಯಾರ ಇಟ್ಟು ಹೆಸರು ನಾನು ಅಂತ ತಿಳ್ಕೊಂಡು. ಹೌದಿಲ್ಲ? ನಾನು ಅಲ್ಲದನ್ನು ಹಿಡ್ಕೊಂಡು ದುಃಖ ಪಡ್ಲಿಕ್ಕೆ ನೀ ಯಾರು ಅನ್ನೋದು ನೋಡ್ಕೊ. ನಿನ್ನ ನಿಜದ ಎಚ್ಚರ ಆದರೆ ಅದು ನಿನಗೆ ಯಾವ ಬಾಧೆನೂ ಆಗೋದಿಲ್ಲ. ನನಗೆ ಸಂಬಂಧನೇ ಇಲ್ಲ ಬಿಡಿದಂತ. ಸಂಬಂಧ ಇಲ್ಲದನ್ನು ಸಂಬಂಧ ಹಚ್ಕೊಂಡು ಬಳಲಿಕ್ಕತ್ತಿ. ಯಾಕೆ ನಾವು ಬಳಲಿಕ್ಕತ್ತೀವಿ ಅಂದ್ರೆ ಅನಾತ್ಮ ನಾವಲ್ಲದ್ರ ಸಂಬಂಧ ಹಚ್ಕೊಂಡು ಕೂತೀವಿ ಅಜ್ಞಾನದಿಂದ. ನೀ ವಿಚಾರ ಮಾಡಿದಾಗ ನಿನಗೆ ಹೊಳಿತೈತಿ, ಇದನ್ನು ಯಾವುದು ನೀನಲ್ಲ ಅಂತ. ನಿನ್ನ ಭಾವದೊಳಗೆ ನೀ ಇದ್ರೆ ಯಾವ ಬಾಧೆನೂ ನಿನಗಾಗುದಿಲ್ಲ. ನೀ ಅನ್ಯ ಭಾವನೆಯನ್ನು ತಾಳ್ಕೊಂಡು ಕುಂತೀವಿ. ಅದಕ್ಕೆ ಜೀವ ಅಂದಾರೆ, ಅನ್ಯ ಭಾವನೆಯನ್ನು ತಾಳಿದ್ದ ಜೀವ. ಅನ್ಯ ಭಾವನೆಗಳನ್ನೆಲ್ಲ ಕಳೆದು ಬಿಡ್ದದ್ದು ಅದು ಆತ್ಮಭಾವದೊಳಗೆ ನೆಲೆಯ ನಿಲ್ಲುವುದು. ಜೀವ ಭಾವನೆಯನ್ನು ನಾಶ ಮಾಡ್ಕೋ. ತಪ್ಪು ತಿಳುವಳಿಕೆ ಒಳಗದೀನಿ ಅಂದಲ್ಲಿ ಬಳಲಿಕ್ಕೆ ತಪ್ಪದು ನಿನಗೆ. ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡಾಗ ಸರಿಯಾದ ತಿಳುವಳಿಕೆ, ನೀನು ಯಾರಿದ್ದೇನೋ ಸರಿಯಾದ ತಿಳುವಳಿಕೆ ಮಾಡ್ಕೊಂಡಾಗ ಬಳಲಿಕ್ಕೆ ತಪ್ಪತೈತೆ ನಮ್ಗೆ. ಬಳಲಿಕ್ಕೆ ಬೇಡಪ್ಪ, ಯಾವುದು ಬೇಡ ನಮಗೆ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಗ್ಬೇಕಂದ್ರೆ ಇದರ ಕಡೆ, ನಿಜದ ಕಡೆ ಲಕ್ಷ್ಯ ಕೊಡು. ನಿನ್ನ ನಿಜವಿದನೆ ತಿಳಿಯೋ ಬೇರೆಣ್ಣದಲ್ಲಿ ಮನುಜ. ನಾವು ಏನು ತಿಳ್ಕೊಂಡೇವಿ ಇದು ನಮ್ಮ ನಿಜ ಹೌದನ ಅಲ್ಲ. ಇದು ತೋರಿ ಅಡಗುದು, ಇದು ನಿಜ ಅಲ್ಲ. ಒಂದು ಅವಸ್ಥೆ ಒಳಗೆ ತೋರಿ ಮತ್ತೊಂದು ಅವಸ್ಥೆ ಒಳಗೆ ಅಡಗುವಂಥದ್ದು ನಾನು ನಂದು ಅಂತೇಳಿ. ಎಲ್ಲ ಅವಸ್ಥೆ ಒಳಗೆ ಇದ್ದದ್ದು, ಎಲ್ಲ ಕಾಲದೊಳಗೂ ಇದ್ದದ್ದು, ತೋರದೆ ಅಡಗದೆ ಇದ್ದದ್ದು ಅದು ನನ್ನ ನಿಜ. ಯಾವುದೇನು ತೋರಿಕೆಗೆಲ್ಲ ಆಧಾರ ಇದಮೆನಿಸುವುದಾವುದೋ ಅದಕ್ಕೆ ಆಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತಿಹ ಸತ್ತೇ ನನ್ನ ನಿಜ. ಆ ತಿಳುವಳಿಕೆಯನ್ನು ನಾವು ಮಾಡ್ಕೋಬೇಕು. ಏನು ಯಾವಾಗಲೂ ಅದರ ನೆನವನ್ಯಾಗ ಮಹಾತ್ಮರೇ ಎಚ್ಚರಿಕೆ ತಂದು ಕೊಡ್ತಾರೆ. ಅದನ್ನು ಯಾವಾಗಲೂ ಇದ್ದಾವಪ್ಪ ನೀನು. ನಡ್ಬರ್ಕ ಬಂದದ್ದು ನೀನಲ್ಲ, ತೋರೆಡಗುದು ನೀನಲ್ಲ, ತೋರುವುದು ಅಡಗುವುದು ನಿನ್ನ ಸ್ವರೂಪನಲ್ಲ. ತೋರದೆ ಅಡಗದೆ ಇದ್ದದ್ದು ಯಾವುದೈತಿ ಅದ್ರ ಕಡೆ ಎಲ್ಲ ಅದ ನಿನ್ನ ಸ್ವರೂಪ. ಆ ಜ್ಞಾನವನ್ನು ಮಾಡ್ಕೊ ಅಂದಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಈ ತೋರಡಗುದು ಅಯ್ಯೋ ನಾನಾ ಹೊಕ್ಕೇನಿ, ನಾನಾ ಸಾಯ್ತೇನೆ ಅಂತ. ಶರೀರ ಇದು ತೋರೈತಿ, ನಿನ್ನಲ್ಲಿ ಇದು ತೋರೈತಿ, ಅಡಗ್ತೈತಿ, ಸಾಯ್ತೈತಿ. ಹುಟ್ಟೈತಿ ಅಂದ್ರೆ ಇದು ಸಾಯುವುದನದ. ನೀನು ಹುಟ್ಟಿಲ್ಲ, ಸಾಯವನು ಅಲ್ಲ. ಶರೀರ ಹುಟ್ಟೈತಿ, ಶರೀರ ಸಾಯ್ತೈತಿ. ಅದರಲ್ಲಿ ತಾದಾತ್ಮ ಭಾವ ಇಟ್ಕೊಂಡು ಕುಂತೀವಿ. ಹುಟ್ಟಿದ್ದೆ ಅದು, ಸಾಯುವುದೇ ಅದು, ನೀ ಅದು ಹುಟ್ಟೋಕ್ಕಿಂತ ಮೊದಲು ನೀ ಅದಿ, ಅದು ಇದ್ದಾಗೋದೇ, ಹೋದ ಮ್ಯಾಗೂ ನೀ ಇರ್ತಿ. ಈ ಜ್ಞಾನವನ್ನು ಮಾಡ್ಕೋ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿಜವಾದ ನೀನು ಯಾರನ್ನು ಎಚ್ಚರಿಕೆಯನ್ನು ಮಾಡಿಕೊಂಡ್ರೆ ನಿನಗೆ ಲಾಭ. ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ಮಾಡ್ಕೋ. ಬಾಕಿ ಅನಾತ್ಮ ವಿಚಾರದೊಳಗೆ ಕಾಲು ಕಳೆದು ಏನು ಲಾಭ ಮಾಡ್ಕೊಂಡು ಯಾವ ಉಳಿದಿಲ್ರಿ. ಅವನ್ನೆಲ್ಲ ದೊರಕಿಸ್ಕೊಂಡು ಏನು ನಾವು ಜಗತ್ತಿನ ತೋರೆಡಗು ಎಲ್ಲ ಯಾವಾಗಲೂ ಇದ್ದ ವಸ್ತುವಿನ ಜ್ಞಾನ, ಯಥಾರ್ಥ ಜ್ಞಾನ ಮಾಡ್ಕೊ. ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭನೇ. ಇಲ್ಲಾಂದ್ರೆ ವ್ಯರ್ಥ. ಹುಟ್ಟಿ ಬಂದದ್ದು ವ್ಯರ್ಥ. ನೀನು ಏನೋ ಅವಕಾಶ ಸಿಕ್ಕೈತಿ. ಹೊಳ್ಳೆ ಮನುಷ್ಯನ ಜನ್ಮ ಬರೋದು ಭಾಳ ಕಠಿಣ. ಇನ್ನೇ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿದ್ದಿದ್ರು ಸ್ವಲ್ಪ. ಮನುಷ್ಯನ ಜನ್ಮದ ಕೆಲಸ ಮಾಡಿದ್ರೆ ಮನುಷ್ಯನ ಜನ್ಮ ಬರ್ತೈತಿ. ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡಿದ್ರೆ ಪಶು ಪಕ್ಷಿಗಳ ಜನ್ಮ ಬರ್ತೈತಿ. ರಾಕ್ಷಸಿ ಪಿಶಾಚಿ ಜನ್ಮದ ಕೆಲಸ ಮಾಡಿದ್ರೆ ಅಂಥದ್ದು ಬರ್ತೈತಿ. ನೀ ಎಂಥ ಕೃತಿಗಳನ್ನು ಮಾಡ್ತೀವಿ ಅಂಥ ಜನ್ಮ ನಿನ್ನ ಕಾದು ಕೂತೈತಿ ನೋಡಿ. ಅದಕ್ಕೆ ಮನುಷ್ಯನ ಜನ್ಮದಾಗ ಬಂದಾಗ ಭಾಳ ದಾಖಲಾತಿ ಆಕೈತಿ. ನಾವು ಏನು ಮಾಡ್ತೇವೆ ಅದೆಲ್ಲ ದಾಖಲಾತಿ. ಅದಕ್ಕೆ ಖಬರ್ ಇರೋದಿಲ್ಲ. ನಾವು ಮಾಡಿಬಿಡ್ತೇವೆ. ವಿವೇಕ ವಿಚಾರ ಇರಲಿಲ್ಲ ಕಸಕ್ಕನ ನಾವು ದುಡುಕಿ ಬಿಡ್ತೇವೆ. ಪಶ್ಚಾತ್ತಾಪ ಪಡಬೇಕಾಗೈತಿ.
ಎಂತೆಂಥ ಜನ್ಮ ಕಾದು ಕೂತಾವು ಏನೋ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ. ಮಹಾತ್ಮರು ಎಚ್ಚರಿಕೆ ಕೊಡ್ತಾರೆ, ದುರಿತ ಕರ್ಮವೂ ಅಲ್ಲದಿರು, ಪುಣ್ಯವನ್ನೇ ಮಾಡು. ಒಳ್ಳೆ ಜನ್ಮ ಬರ್ತದಪ್ಪ ನಿನಗೆ, ಒಳ್ಳೆ ಒಂದು ಜನ್ಮದಾಗ ಮುಕ್ತ ಆಗಕ್ಕೆ ಅವಕಾಶ ಸಿಗ್ತೈತಿ. ಇನ್ನೇನು ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿ, ಇಲ್ಲಾಂದ್ರೆ ಬಾಕಿ ಜನ್ಮ ಕತ್ಲೆ ಅದ. ಕತ್ತಲ್ದಾಗ ಏನು ಕಾಣ್ಬೇಕ್ರಿ ಅಲ್ಲಿ? ಇಲ್ಲಿ ಅರಿವಿನ ಜನ್ಮ, ಇಲ್ಲಿ ದಾರಿ ಸಿಗ್ತೈತಿ ನಿನಗೆ, ಸುಖದ ದಾರಿ. ಏನು ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲ ಅಷ್ಟೇ ಮಾನವ ಮಾತ್ರ ಇದು ಸುಖ ಒಂದು ದಾರಿ ಸಿಗ್ತೈತಿ. ಬಾಕಿ 84 ಲಕ್ಷ ಪ್ರಕಾರದ ಜೀವರಾಶಿ ಒಳಗೆ ಇದು ಒಂದೇ ಮನುಷ್ಯನ ಜನ್ಮಕ್ಕೆ ಅಷ್ಟೇ ಇದು ಅವಕಾಶ ಐತಿ. ಮಾನವ ಮಾತ್ರ ಮುಕ್ತ ಮಾನವನಿಗೆ ಮಾತ್ರ ಮುಕ್ತ ಆಗಕ್ಕೆ ಅವಕಾಶ ಐತಿ. ಇತರೆ ವರ್ಗಕ್ಕೆ ಇಲ್ಲ ಇಲ್ಲ. ಬರೀ ಅವು ಕತ್ತಲ್ದಾಗ ಹಂಗ ಹೋಗುದನ ಜನ್ಮ ಜನ್ಮ ಅನುಭವಿಸಕ್ಕೆ ಬರುದು, ಮಾಡಿದ ಕರ್ಮವನ್ನು ಅನುಭವಿಸಕ್ಕೆ. ಮತ್ತೆ ಪುನಃ ಮನುಷ್ಯನ ಜನ್ಮಕ್ಕೆ ಬರುವುದು ಅಂದ್ರೆ ಭಾಳ ಕಠಿಣ. ಬಂದಾಗ ಎಲ್ಲ ಪಾರಾಗಕ್ಕೆ ಬರ್ತೈತಿ. ಈಗ ನಿಜವನ್ನು ತಿಳ್ಕೊಂಡು ಅದಕ್ಕೆ ಮಾನವ ಜನ್ಮ ಶ್ರೇಷ್ಠ, ಹಾಳು ಮಾಡಬೇಡ್ರಿ ಹುಚ್ಚಪ್ಪಗಳಿರ ಅಂದ್ರೆ ಇದು ಯಾವ್ದು ಮತ್ತು ಹಾಳು ಮಾಡೋದು ಪಾಪಕ್ಕೆ ಗುರಿ ಹಾಕಿನಿ. ಅದು ಮಾಡಿ ಜನ್ಮ ಜನ್ಮಾಂತರ ತಿರುಗಬೇಕು. ಯಾರು ನಿಮ್ಮ ಸ್ಥಿತಿಗತಿಗಳಿಗೆ ನೀವ ಕಾಣ್ರ, ಯಾರು ನಿಮ್ಮ ಜನ್ಮಕ್ಕೆ ಯಾವ ದೇವರು ದಿನರು ಹಾಕೋದಿಲ್ಲ. ನೀನು ದಾಖಲಾತಿ ಇರ್ತೈತಿ, ನೀ ಏನೇನು ಮಾಡ್ತೀವಿ ಅದೆಲ್ಲ ಅದಕ್ಕೆ ಅನುಗುಣವಾಗಿ ನೀನು ಅದು ಜನ್ಮಗಳು ನಿರ್ಣಯ ಹಾಕವು. ಒಳ್ಳೇದನ್ನು ಮಾಡಿದ್ರೆ ಒಳ್ಳೇದು ಸಿಗ್ತೈತಿ, ಕೆಟ್ಟದ್ದನ್ನು ಮಾಡಿದ್ರೆ ಕೆಟ್ಟದ್ದನ್ನು ಮಾಡಿ ಒಳ್ಳೇದು ಫಲ ಬೇಡಿರ. ಒಳ್ಳೇದನ್ನು ಮಾಡಿದವಾಗ ಎಂದೂ ಕೆಟ್ಟಾಗೋದಿಲ್ಲ, ಕೆಟ್ಟದ್ದನ್ನು ಮಾಡಿದವಾಗ ಎಂದೂ ಒಳ್ಳೇದಾಗೋದಿಲ್ಲ. ಅದಕ್ಕೆ ನಮ್ಮ ಕೃತಿಗಳ ಹೆಂಗೆ ಇರ್ತಾವೆ ನೋಡ್ಕೋಬೇಕು. ಅದಕ್ಕೆ ಅನುಗುಣವಾಗಿ ಮುಂದೆ ನಮ್ಮ ಜನ್ಮಗಳು ನಿರ್ಣಯ. ಅದಕ್ಕೆ ಒಳ್ಳೆಯದನ್ನು ಮಾಡಕ್ಕೆ ಕಲ್ಕೋ. ಅದಕ್ಕೆ ಎಚ್ಚರಿಕೆ ಕೊಟ್ಟಾರ, ದುರಿತ ಕರ್ಮವನ್ನು ಅಲ್ಲದರೂ ಪುಣ್ಯವನ್ನೇ ಮಾಡು. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಆಚರಿಸಿದಾಗಲುವುದು ನರರಿಗೆ ಮುಕ್ತಿ. ಕೇಳಿದೀವಿ, ಅದನ್ನು ಆಚರಣೆ ಒಳಗೆ ತಗೊಳ್ಳಿಲ್ಲ ಅಂದ್ರೆ, ಮಾಡೋದಿಲ್ಲ ಅಂದ್ರೆ ಇನ್ನೊಬ್ರಿಗೆ ಹಿತ ಮಾಡಕ್ಕೆ ಕಲ್ತೆಯಪ್ಪ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ ಅದ. ಈ ಪೂಜೆ ಮಾಡೋ ಇದೇ ದೇವರ ಪೂಜೆ. ಇನ್ನೊಬ್ಬರಿಗೆ ಹಿತ ಮಾಡೋದನ್ನ ದೇವರ ಪೂಜೆ ನೋಡು. ನೀ ಗುಡಿ ಗುಂಡಾರ್ಗೆ ಹೋಗಿ ಇಲ್ಲದ ಕಲ್ಪಿಸ್ಕೊಂಡು ದೇವ್ರನ್ನ ಮಾಡ್ಕೊಂತ ಭಾವಿಸ್ಕೊಂಡು ಅದರಿಂದ ಯಾವ ಫಲನೂ ಇಲ್ಲ. ನೀವು ಪರೋಪಕಾರಕ್ಕಾಗಿ ಈ ಶರೀರವನ್ನು ಮೀಸಲಾಗಿಟ್ಟವ್ರು ಎಷ್ಟು ಮಂದಿ ಇದ್ರಿ? ಅಷ್ಟು ಬರೇ ಸ್ವಾರ್ಥಕ್ಕೋಸ್ಕರವಾಗಿ ನಮ್ಮ ಜೀವನ ಹಾಳು ಮಾಡ್ಕೊಂಡಿಲ್ಲ. ಹಿತ ಮಾಡಕ್ಕೆ ಹಚ್ಚೋದೇ ಇಲ್ಲ, ಸ್ವಾರ್ಥ ಇರ್ತದ. ಅವಾಗ ನೆಮ್ಮದಿನ ಸಿಗೋದಿಲ್ಲ ಸ್ವಾರ್ಥಿಗೆ. ಅವಾಗ ಸ್ವಾರ್ಥವನ್ನು ತ್ಯಾಗ ಮಾಡ, ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ. ಅವಾಗ ಸತ್ಪುರುಷರು ಅಂದ್ರೆ ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತವನ್ನು ಮಾಡೋರು. ಏತೇ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥಾನ್ ಪರಿತ್ಯಜ್ಯ. ಬರೀ ಇನ್ನೊಬ್ಬರ ಹಿತ ಕಲ್ಯಾಣನ ಬಯಸ್ತಾರೋ, ತನಗೆ ತೊಂದರೆ ಆದರೂ ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂದ್ರೆ ಅದು ಸತ್ಪುರುಷರ ಸ್ವಭಾವನ ಹಂಗಿರ್ತೈತೆ. ನಮಗೆ ಎಷ್ಟೇ ತೊಂದರೆ ಆದರೂ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದಪ್ಪ. ಅದು ಸತ್ಪುರುಷರ ಸ್ವಭಾವ. ಅದನ್ನು ನಾವು ಕಲಿಬೇಕಾಗೈತಿ. ಅವ್ರ ಜನ್ಮ ಜನ್ಮಾಂತರ ಅದನ್ನು ಇನ್ನೊಬ್ಬರಿಗೆ ಹಿತ ಮಾಡ್ಕೊತ ಬಂದದ್ದು. ಅದನ್ನು ಕಲೀರಿ, ಈ ಪೂಜೆ ಹಿಡೀರಿ. ಇನ್ನೊಬ್ಬರಿಗೆ ಹಿತ ಮಾಡಲಿಲ್ಲ ಅಂದ್ರೆ ಬರೀ ಇದಕ್ಕಾಗಿ ನಿನ್ನ ಜೀವನ ಹಾಳು ಮಾಡ್ಕೊಂಡು ಎಲ್ಲ ವ್ಯರ್ಥ, ಹುಟ್ಟಿದ್ದು ವ್ಯರ್ಥ. ನೀನು ಪರೋಪಕಾರಾರ್ಥಮಿದಂ ಶರೀರಂ ಅಂದಾರ. ಕೆಟ್ಟು ಹೋಗೋ ಶರೀರದ ಸಫಲತೆ ಎದರಿಂದ ಆಕೈತಿ? ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ. ಹುಟ್ಟಿದ್ದಕ್ಕೂ ಸಾರ್ಥಕ. ನೀನು ಮಾಡ್ತೀಯಪ್ಪ. ಒಂದು ಪೈಪಾವಣೆ ಇನ್ನೊಬ್ಬರ ಹಿತಕ್ಕೋಸ್ಕರ ಖರ್ಚು ಮಾಡೋರು ಇದ್ದೀರ ಇದ್ರಾಗ? ಹೆಂಡ್ರ ಮಕ್ಕಳು ಗುಜರಾಣಿ ಎಲ್ಲರೂ ಮಾಡ್ತಾರೆ. ಏನು ದೊಡ್ಡ ಕೆಲಸ ಮಾಡಿದಂಗೆ. ಪರೋಪಕಾರಕ್ಕಾಗಿ ಮೀಸಲಾಗಿ ಇಟ್ಟ್ಯಾ, ಇನ್ನು ಮ್ಯಾಗಾರೆ ಹೇಳೋದು ಕೇಳೋದು ಆದ್ಮ್ಯಾಗಾರೆ ಮಾಡ್ತೀಯಾ? ಇಷ್ಟು ದಿನ ಆದದ್ದು ಆಗಿ ಹೋಯ್ತು, ಇನ್ನು ಮ್ಯಾಗಾರೆ ಒಳ್ಳೇದು ಮಾಡ್ಬೇಕಪ್ಪ, ಇನ್ನೊಬ್ಬರಿಗೆ ಹಿತ ಮಾಡ್ಬೇಕು, ಇನ್ನು ಸಾರ್ಥಕ ಮಾಡ್ಕೋಬೇಕು, ಈ ಶರೀರದ ಸಾರ್ಥಕತೆ ಮಾಡ್ಕೋಬೇಕು ಅನ್ನೋರು ಎಲ್ಲಿದ್ದಾನು? ಯಾವುದು ಫಲಾಪೇಕ್ಷೆ ಇಲ್ಲದ ಇನ್ನೊಬ್ಬರಿಗೆ ಹಿತ ಮಾಡೋರು ಎಷ್ಟು ಮಂದಿ ಇದ್ದಾರೆ? ನಾವು ಉದ್ದೇಶ ಇಟ್ಕೊಂಡ ಮಾಡ್ತೇವೆ. ಅವಾಗ ಏನಾರು ಉಪಯೋಗ ಬರ್ತಾನ ಅಂತ ತಿಳ್ಕೊಂಡು ಮುಂದಿರ್ತಾ ಯಾಕ್ರಿ ಆ ಆಶೆ ಇಟ್ಕೊಂಡಿರ್ತೇವೆ. ಫಲಾಪೇಕ್ಷೆ ಇಲ್ಲದ ಮಾಡ್ಬೇಕು. ಅದಕ್ಕೆ ನಿಷ್ಕಾಮ ಪುಣ್ಯ ಅಂತಾರೆ. ಈ ಸಕಾಮ ಪುಣ್ಯ ನಾವು ಇನ್ನೊಬ್ರು ಕೊಟ್ಟರೆ ನಮಗೆ ಸೌಕಾರಿಕೆ ಬರ್ತೈತಿ. ದಾನ ಮಾಡ್ರಿ, ಆ ಸಕಾಮ ಪುಣ್ಯ ಅದ. ನಾವು ಇನ್ನೊಬ್ರು ಕೊಟ್ಟರೆ ನಿಷ್ಕಾಮ ಪುಣ್ಯ, ಯಾವುದು ಫಲಾಪೇಕ್ಷೆ ಇಲ್ಲದ ನಾವು ಮಾಡ್ಬೇಕಲ್ಲ. ನಿಷ್ಕಾಮ ಪುಣ್ಯದ ಫಲ ನಿನ್ನ ಮೋಕ್ಷಕ್ಕೆ ಇಳಿಸ್ತೈತಿ. ಇದು ಜ್ಞಾನೋದಯ ಆಕೈತಿ. ಯಾವುದು ಜಗತ್ತಿನಿಂದ ಏನೂ ಬೇಡಪ್ಪ ಅಂತ. ಈ ಒಂದು ಒಳಗ ಆಂತರಿಕವಾಗಿ ಇದು ಬೇಕಲ್ಲ. ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು.
ಅದನ್ನು ಎಲ್ಲಿ ಸಿಗ್ತೈತೆ ಅಂದರೆ ಸತ್ಪುರುಷರ ಒಡನಾಟ, ಅವರ ಸಂಘದಿಂದ ಅದು ನಮಗೂ ಸಿಗ್ತದೆ. ಏನು ಅದನ್ನು ಮಾಡಬೇಕಾಗಿ ಅವ್ರ ಸಂಘ ಹೋಗುದಿಲ್ಲ, ನಾವು ಬರೀ ಸಂಕಟ ಬಿಡ್ಸಕ್ಕಷ್ಟ ಹೋಗೋದು, ಹೌದಿಲ್ಲ. ಯಾವ್ದಾರ ನೆವದಿಂದ ಹೋಗು ಅಲ್ಲಿ, ಕರೆ ಅದನ್ನು ತಿಳ್ಕೊ. ಏನೋ ನೆವದಿಂದ ಬಂದೀಯ, ಅದರಿಂದ ಬಂದು ನಿನಗೆ ತಿಳ್ಕೊಳ್ಳಿ, ಅದನ್ನಾರ ತಿಳ್ಕೊಂಡ ಜೀವನ ಸುಧಾರಿಸ್ಕೋಬೇಕಿಲ್ಲ. ಮತ್ತು ಮೊದಲಿನ ಚಾಡಿನ ಕಲ್ತೀರಿ, ಏನು ಮಾಡೋದು? ಹಾಂ, ಮತ್ತು ಹಿಂಗಾತ್ರಿ ಮಾಡಿ ಎಲ್ಲದಾಗ ಅದಕ್ಕೆ ಹಂಗಾಗೈತಿ. ನೀ ಏನು ಮಾಡಿರ್ತಿ ಅದ್ರ ಹಂಗೆ ಆಕೈತಿ. ನೀ ಮಾಡ್ಲಿಕ್ಕೆ ಅದೇ ಹಂಗೆ ಆಕೈತಿ. ಮಾಡೋದು ಹೊರತು ನಮ್ಗೆ ಯಾವ ಫಲನೂ ಸಿಗೋದು. ನಾವು ಮಾಡಿಬಿಟ್ಟು ಅದು ಏನು ಒಳ್ಳೇದನ್ನು ಮಾಡು, ಒಳ್ಳೇದು ಹಾಕಿ ಆಕೈತಿ. ಅದಕ್ಕೆ ಅದನ್ನು ಕಲಿ. ನೀವು ಒಳ್ಳೇದನ್ನು ಇನ್ನೊಬ್ಬರಿಗೆ ಹಿತ ಮಾಡೋಕೆ ಕಲಿಪ್ಪ, ನಿನಗೆ ಹಿತ ಅದ. ಏನು ನಮಗೆ ಯಾವುದೋ ಏನೂ ತೊಂದರೆ ಆಗಬಾರ್ದು ಅನ್ನೋಂಗಿದ್ರೆ ನೀ ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ. ಇನ್ನೊಬ್ರಿಗೆ ಉಪಕಾರ ಮಾಡೋಣ ಆಗ್ಲಿಕ್ಕೂ ಪೀಡ ಕೊಡೋದಾರ ಬಿಡನಿ ಅಂದ್ರಂಥವ್ರು. ಯಾವ ಜೀವಿಗೂ ತೊಂದರೆ ಕೊಡಕ್ಕೆ ಹೋಗ್ಬೇಡ, ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ. ಹಿಂಗೆ ನಾವು ತಪಸ್ಸು. ತಪಸ್ಸು ಅಂದ್ರೆ ಎಲ್ಲಾರು ಬಿಟ್ಕೊಟ್ಟು ಓಡಿ ಹೋಗೋದಲ್ಲ. ಮಂಡಿ ಮಾರು ಬಿಟ್ಕೊಟ್ಟು, ಹೆಂಡರ ಮಕ್ಕಳನ್ನ ಬಿಟ್ಕೊಟ್ಟು ಎಲ್ಲಾರ ಬಿಟ್ಕೊಟ್ಟು ಓಡಿ ಹೋಗೋದಲ್ಲ. ತಪಸ್ಸು ಅಂದ್ರೆ ಇದು ಇದ್ದವ್ರು ಕೂಡ ನಡ್ಕೋ. ಅಲ್ಲಿ ಮನ್ಯಾಗ ತೋರಿಸಿ ನಿನ್ನ ತಪಸ್ಸು, ನಿಮ್ಮ ಊರಾಗ ತೋರಿಸಿ ನಿಂದು. ಮಂದಿ ಊರಾಗ ದೊಡ್ಡ ಸ್ವಾಮಿ ಆಗಕ್ಕೆ ಹೋಗಿ ಹೊಂಟಿ ಯಾಕ್ರಿ? ಅಲ್ಲಿ ಮಠ ಕಟ್ಕೊಂಡು ದೊಡ್ಡ ಸ್ವಾಮಿ ಆಗವ ಮಂದಿ ಊರ. ನಿಮ್ಮ ಊರಾಗ ತೋರಿಸು ಹೋಗಿದ್ದ, ನಿಮ್ಮ ಮನ್ಯಾಗ ತೋರಿಸು ಮೊದಲು ತಪಸ್ಸು, ಹೌದಿಲ್ಲ. ಎಲ್ಲರೂ ಕೂಡ ಹಂಚ್ಕೊಂಡು ತ್ಯಾಗ ಬುದ್ಧಿ ಬೇಕಲ್ಲ. ಎಲ್ಲ ನನಗ ಆಗಲಿ ಅಂತ ನ್ಯಾಯ ತೆಗಿತೀವಿ, ಒಂದೇಟು ಕಡಿಮೆ ಆತಂದ್ರೆ ಎಲ್ಲ ನನಗೇನು ಕೊಡಲಿಲ್ಲ ಅಂತ, ಹೌದಿಲ್ಲ. ತಡ್ಕೊಳ್ಳೋ ಶಕ್ತಿ ಬೇಕಲ್ಲ, ಸಹನ ಶಕ್ತಿ ಭಾಳ ಕಠಿಣ ಐತಿ. ಆಕೈತೆ ನಿನಗೆ ತಡ್ಕೊಳ್ಳೋ ಶಕ್ತಿ? ಒಂದೀಟು ಕಡಿಮೆ ಯಾರು ನ್ಯಾಯ ತೆಗಿತೀವಿ, ಹೌದಿಲ್ಲ. ಅದ ಸಹನ ಶಕ್ತಿ, ತಾಳ್ಮೆ ಅನ್ನೋದು ಬರೋದು ಭಾಳ ಕಠಿಣ ಐತಿ. ಅದು ಹೆಣ್ಮಕ್ಳಲ್ಲಿ ಇನ್ನೂ ಇರ್ತೈತಿ. ಎಲ್ಲರೂ ಉಂಡ ಮ್ಯಾಗ ಉಂತಾರ, ಅವ್ರು ಇದ್ದದ್ರಾಗ ಯಾಕ್ರಿ ಎಲ್ಲರೂ ಉಣ್ಲಿ ಮೊದಲಂತ. ಅವರು ಅಲ್ಲಿ ಹೆಣ್ಮಕ್ಳಲ್ಲಿ ತಾಳ್ಮೆ ಇದ್ದಷ್ಟು ಮನುಷ್ಯನ ಗಂಡು ಮಕ್ಕಳಲ್ಲಿ ಇರುವುದಿಲ್ಲ, ಹೌದಿಲ್ಲ. ಎಲ್ಲ ಬಕ್ಕರಿಸಿ ಬಿಟ್ರಿ ಹೊಳ್ದನ್ ಪಾಪವು ಯಾಕ್ರಿ ಇದ್ದದ್ರಾಗ ತಿಂದ್ಕೊಂಡು ತೃಪ್ತಿ ಹೊಂದ್ಕೊಂಡಿರ್ತಾರೆ. ಇನ್ನೆಲ್ಲಿ ಮಾಡೋನು ಬಿಡ ಅಂತೇಳಿ, ಹೌದಿಲ್ಲ. ಚಲೋ ಆಗೈತಿ ತಿನ್ನಟ್ಟು ಹಾಕನ್ನು ನೋಡೋಂಗಿಲ್ಲ ಮಂದಿನ. ಯಾಕ್ರಿ ಇನ್ನೊಬ್ರು ಅದಾರ ಇವರು ಹೊಡ್ತಾ ಎದ್ದು ಬಿಡೋದು ಅದನ್ನು. ಅಂಥದ್ದು ಬೇಕಲ್ಲ, ಹೆಂಗೆ ಬದುಕಬೇಕು ಅನ್ನೋದು ಅದನ್ನು ಗೊತ್ತಿಲ್ಲ ನಾವು, ಹೌದಿಲ್ಲ. ಅದನ್ನು ಕಲಿಬೇಕು ನಾವು. ಗೃಹಸ್ಥ ಜೀವನ ಅದನ್ನು ಕಲಿಸ್ತೈತಿ. ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮಿ ಅಂದ. ಅಲ್ಲಿ ತ್ಯಾಗ ಜೀವನ ಐತಿ. ಗೃಹಸ್ಥನಲ್ಲಿ ಇರುವಂಥ ತ್ಯಾಗ ಮಠಮಾನ್ಯದವರಿಗೆ ಅದು ಬರುವುದಿಲ್ಲ. ಇದು ಕಸ್ಕೊಂಡು ತಿನ್ನದ್ದು, ಹಂಚ್ಕೊಂಡು ತಿನ್ನೋ ಬುದ್ಧಿ ಅದಕ್ಕೆಲ್ಲಿ ಬರ್ಬೇಕು, ಹೌದಿಲ್ಲ. ಏನಾರು ಕೊಡ್ರಿ ಸ್ವಾಮಿಗಳು ಅಂದ್ರೆ ಅವು ತಗೊಂಡ್ರೆ ರೂಢಿ ಐತಿ, ಕೊಟ್ಟು ರೂಢಿ ಇರೋದು ನಾವು, ಹೌದಿಲ್ಲ. ಸ್ವಾಮಿಗಳಿಗೆ ಇರುದಿಲ್ಲ ತ್ಯಾಗ ಬುದ್ಧಿ ಬರೋದು ಭಾಳ ಕಠಿಣ ಐತಿ. ನಾವು ಆಶೆಗೆ ಬಿದ್ದು ಬಿಡ್ತೇವೆ. ಸೋಗ ಹಾಕಿದ ಕೂಲೆ ಆಶೆ ಬರೋಕವ ಅವ ಆ ಸ್ವಾಮಿಗಳಂತ ಗುರ್ತಾ ಹಿಡಿಬೇಕನ್ನೋ ಆಶೆಕನ ಹೋದಿಲ್ಲ. ನೀ ಸೋಗ ಹಾಕೋದ, ಸೋಗ ಹಾಕೊಂಡವಂದ್ರೆ ಆಸೆ ಬರುಕವ ಸ್ವಾಮಿ ಅಲ್ಲ ನಾವು ಕಾಮಿ ಅವ. ಯಾಕ್ರಿ ಸೋಗು ಬೇಕಾಗಿಲ್ಲ ಅವಂಗ. ಗುರ್ತ ಇನ್ನೊಬ್ರು ನಮಸ್ಕಾರ ಮಾಡ್ಬೇಕಲ್ಲ. ಏನ್ರಿ ನಮ್ಮ ದಾದ ಮಾಡೋದಿಲ್ಲ, ಇದನ್ನ ಹಾಕ್ಲಿಲ್ಲ ಅಂದ್ರೆ ಅಂತಾರೆ. ಅವಾಗ ಆಸೆ ಬೇಕಾಗೈತಿ, ಅವ್ರ ಕಡೆಯಿಂದ ನಮಸ್ಕಾರ ಮಾಡಿಸ್ಬೋದು. ಇವೆಲ್ಲ ಆಸೆಗಳದ ತುಂಬ. ಯಾರ ಕೊಡ್ತಾರೆ ಕೆಂಪು ಅರಿಬಿ ಅವ್ರು ನೋಡಿದ್ರು ತೋರಿ ಸ್ವಾಮಿಗಳು ನಿಮ್ಗಂತ, ಹೌದಿಲ್ಲ. ಸೋಗ ಹಾಕಿದ ಕೂಡಲೇ ಎಲ್ಲ ನಡಿತೈತಿ. ಸೋಗಿನೊಳಗೆಲ್ಲ ಜನ ಭಾವಿಕ ಜನ ಇರ್ತಾರೆ, ಎಲ್ಲ ಕೊಡ್ತಾರೆ. ಸಾದಾ ಇದ್ದ ಅಂದ್ರೆ ನೀನು ಯಾರು ದಾದ ಮಾಡೋದಿಲ್ಲ. ನಮ್ಮಂತ ಅವದಾನ ಬಿಡ, ದಾದ ಮಾಡೋದಿಲ್ಲ. ಅದಕ್ಕೆ ಅಜ್ಜಾರಿದ್ದಾಗ ನಮಗೆ ಉತ್ತರ ಪ್ರದೇಶಕ್ಕೆ ದಿನ 20 ಕಿಲೋಮೀಟರ್ ನಡೀರಿ. 20 ಕಿಲೋಮೀಟರ್ ಬಂದು ಊರು ಬಂತಂದ್ರೆ ಅಲ್ಲಿ ವಸತಿ ಮಾಡಿ, ಮತ್ತೆ ಮುಂದೆ ಋಷಿಕೇಶ್ಗೆ ಹಿಂಗೆ ಮಾಡಿ ಅಲ್ಲಿ ನಡೀರಿ, ನಾವು ಹಿಂದಾಗಡೆ ಬರ್ತೇವೆ ಒಂದು. ಮತ್ತು ಸೋಗ ಬದಲು ಮಾಡ್ಬೇಕಿಲ್ಲ. ಸೋಗ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಯಾರು ದಾದ ಮಾಡೋದಿಲ್ಲ ಅಂತ. ಸೋಗ ಹಾಕ್ಕೊಂಡೆ ಹೋಗಿ ಅಲ್ಲಿ ಮುಂದೆ ಹಿಂದಾಗಡೆ ನಾವು ಬಂದು ಎಲ್ಲರೂ ಕೂಡಿ ಹೊಳೆ ಬರೋನು ಅಂತ ಅಜ್ಜವರು ಇದನ್ನು ಮಾಡಾಕ್ತಿದ್ರು. ಅದನ್ನು ಕೇಳಿ ಹಿರಿಯರೆಲ್ಲ ನೀವೇನೋ ಅವ್ರ ತಲೆಯಾಗ ತುಂಬಾಕತಿ ಅತ್ತಿಂದು ಅವ್ರು ಹೋದ್ರಂದ್ರೆ ಹೊಳ್ಳಿ ಬರುದಿಲ್ಲ, ನೀವು ಅವ್ನ ತಲೆಯಾಗ ಅದನ್ನು ವಿಚಾರ ತೆಗಿಬೇಡ್ರಿ ಸುದ್ದಿ ಅಂತ ನಮ್ಮನ್ನು ಬೇಯ ಅವ್ರು. ಬರುದಿಲ್ಲ ಅವ್ರು ಹೊಳ್ಳಿನ ಅಂತೇಳಿ. ಅತ್ತ ಕರ್ಕೊಂಡು ಹೋದ್ರಿ ಅಂದ್ರೆ ಬರುದಿಲ್ಲ ಅವರು.
ಅವ್ರಿಗೇನಾಗಬೇಕಾಗಿತ್ತು, ಎಲ್ಲಿದ್ರ ಏನೋ ಕೆಲಸ ಮುಗಿದ ಅವ್ಗೆ ಯಾಕ್ರಿ ಹಿಂಗೆ ಬಿದ್ದರೆ ರಾಂಡಿ ಮೇಲೆ, ಹಿಂಗೆ ಬಿದ್ದರೆ ಗ್ಯಾಂಡಿ ಮೇಲೆ ಅಂತಿದ್ರು ಅಜ್ಜವ್ರು. ಕೆಲಸ ಮುಗಿದ ಮ್ಯಾಗ ಏನಾಗೈತೆ ಅವರು, ಅವ್ನು ಇನ್ನೂ ನಮ್ದು ಇನ್ನೂ ಕೆಲಸ ಆಗಲೇ ಇದ್ದವರು ಅದನ್ನು ಅಭ್ಯಾಸ ಮಾಡ್ಬೇಕಾದ್ರೆ ಅಂಥವು ಮಾಡ್ಬೇಕಾಗತ್ತೆ, ನಿಯಮಗಳ ಪಾಲನೆ ಮಾಡ್ಬೇಕು. ಅವ್ಗೆ ಯಾವ ವಿಧಿ ನಿಯಮಗಳು ಇರೋದಿಲ್ಲ ನಿಜವನ್ನು ಅರಿದ ಯೋಗಿ. ಏನು ಯಾವ ಕರ್ಮದ ಕಾಟನೂ ಇಲ್ಲ, ಯಾವುದೂ ಇಲ್ಲ. ಜ್ಞಾನ ಆದ್ಮೇಲೆ ಪಡ್ಕೋಬೇಕನ್ನ ಅವಾಗೆಲ್ಲ ನಿಯಮಗಳದಾವು. ಆ ನಿಯಮಗಳನ್ನು ಪಾಲನೆ ಮಾಡಿ ಮೀರಿದಾಗ ಆ ಸ್ಥಿತಿಯನ್ನು ಹೊಂದಾಕ ಬರ್ತದೆ. ನಾವು ನಿಯಮ ಪಾಲನೆ ಮಾಡ್ಬೇಕಾಗತ್ತೆ. ನಿಯಮ ಮುರಿದ್ರೆ ನಿನಗೆ ಅದನ್ನು ಹೊಂದಾಕಾಗೋದಿಲ್ಲ. ಪಾಲನೆ ಮಾಡಿದಾಗ ಮೀರಾಕ ಬರ್ತೈತಿ. ಪಾಲನೆ ಮಾಡಿದಾಗ ನೀತಿ ಹುಡುಗದೆ ಕಡೆ ಮುಟ್ಟಿರ್ಪ. ನೀತಿ ನಿಯಮಗಳನ್ನು ಪಾಲನೆ ಮಾಡಿದಾಗ ಆ ಸ್ಥಿತಿಯನ್ನು ಹೊಂದಾಕ ಬರ್ತದೆ. ಅದಕ್ಕೆ ನೀತಿ ಐತಿ. ಎಲ್ಲದಕ್ಕೂ ಒಂದು ಗೃಹಸ್ಥಗೂ ನೀತಿ ಐತಿ, ಸನ್ಯಾಸಿಗೂ ನೀತಿ ಐತಿ. ಅವನು ಪಾಲನೆ ಮಾಡಿದಾಗ ಅದನ್ನು ಹೊಂದಾಕ ನಿಮಗೆ ಬರ್ತೈತಿ. ಅವನು ಮುರಿದ ಕಾರ್ ಮಂಗಿ ಮಂಗ್ಯನಂಗ ಮಾಡಿದೆ ಅಂದ್ರೆ ಅದನ್ನು ಹೊಂದಾಕಾಗೋದು. ಅಧೋಗತಿ ನಿಶ್ಚಿತ. ಏನು ಆ ಸೋಗಿನ ವೇಷದೊಳಗೆ ಏನು ಕಿನಾರ ಮಾಡಿದೆ ಅಂದ್ರೆ ಪಾಪ ಏನು ಜನ್ಮಕ್ಕೆ ಒಯ್ದು ಹುಟ್ಟಿಸ್ತೈತಿ, ನೀನು ತಿರ್ಗಾಕಸ್ತೈತಿ. ಅದಕ್ಕೆ ಭಾಳ ಎಚ್ಚರದಿಂದ ಇರ್ಬೇಕು. ಎಲ್ಲ ಹೇಳೋದು ಕೇಳೋದು ಆದ್ಮ್ಯಾಗ ಹೆಂಗೆ ನಡ್ಕೋಬೇಕು ಜಗತ್ತಿನ ಜನರು ಕೂಡ ಅನ್ನೋದನ್ನು ತಿಳ್ಕೋಬೇಕು. ಮತ್ತು ತಪ್ಪಿದೆ ಅಂದ್ರೆ ನಿನಗೆ ಭಾಳ ಹೀನ ಸ್ಥಿತಿ ಬರ್ತದೆ. ತಿಳಿಯಲೇ ಮಾಡಿದ್ದು ಕ್ಷಮ್ಯ, ತಿಳಿದು ಮಾಡ್ತೀವಿ ಅಂದರೆ ಅಕ್ಷಮ್ಯ ಅಪರಾಧ. ಅರಿಯದೆ ಎಸಗಿದ ಪಾಪ ಅರಿತರದು ತನಗೊಳಿತು, ಅರಿತರಿತು ಮಾಡಿದಳೆ ಭಾಳ ಹೀನ ಸ್ಥಿತಿ ಬರ್ತದೆ. ನೋಡ್ರಪ್ಪ, ನೋಡ್ರಿ ನಿಮ್ಮ ಕೈ ಒಳಗೈತಿ. ಹೆಂಗೆ ಇದನ್ನೆಲ್ಲ ಹೇಳೋದು ಕೇಳೋದು ಮಾಡಿ ಹೆಂಗೆ ನಮ್ಮ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋದು ನಿಮ್ಮ ಕೈ ಒಳಗೈತಿ. ನಿಮ್ಮ ಉದ್ಧಾರಕರು ನೀವ. ಯಾರೂ ಯಾರನ್ನು ಉದ್ಧರಿಸಲಾರರು. ನೀವು ಆತ್ಮಾನ ಉದ್ಧರಿತು. ನಮ್ಮ ಉದ್ಧಾರಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು. ನಮ್ಮ ಆಚರಣೆ ಹೆಂಗೆ ಇರ್ತೈತಿ ಹಂಗೆ ನಮ್ಮ ಮುಂದಿನ ಜನ್ಮಗಳು ಕಾದಿರ್ತವೆ. ಹೆಂಗೆ ನಡ್ಕೋತಿ ಹೆಂಗೆ ಬಿಡ್ಕೋತಿ ನೋಡಂತಿದ್ರು. ಹೆಂಗೆ ನಡ್ಕೋತಿ ಜನ ಕೂಡ ಅದು ನಿನಗೆ ಆ ಫಲ ನಿನಗೆ ಸಿಗ್ತದೆ. ಏನು ಮಂಗ್ಯನಂಗ ಮಾಡಿದೆ ಅಂದ್ರೆ ಯದ್ವಾ ತದ್ವಾ ಮಾಡಿದೆ ಅಂದ್ರೆ ಯದ್ವಾ ತದ್ವನ, ಯದ್ವಾ ತದ್ವಾ ಖರಿಷ್ಯತಿ, ಯದ್ವಾ ತದ್ವಾ ಭವಿಷ್ಯತಿ ಅಂದಾರಲ್ಲ. ಸರಿಯಾದ ರೀತಿಯಿಂದ ಇಲ್ಲಿ ನೀತಿ ನಿಯಮಾದಿಗಳಿಂದ ಚೊಕ್ಕಟವಾಗಿ ನಡ್ಕೊಂಡು ನಿನ್ನ ಮುಂದಿನ ಜನ್ಮ ಉತ್ತಮ ಜನ್ಮ ನಿನ್ನ ಕಾದು ಕೂತದೆ. ಈಗಿನ ಸ್ಥಿತಿ ಹೀನು ಯಾಕೆ ಬರ್ತೈತಿ ಅಂದರೆ ಯದ್ವಾ ತದ್ವಾ ಮಾಡಿಬಿಟ್ಟು ಏನು ರೀತಿ ತಿಳಿಲಿಲ್ಲ ಬಿಡ್ರಿ. ನಮ್ಗೆ ಹಿಂದಡೆ ಪಶ್ಚಾತ್ತಾಪಟ್ರಿ ಏನು ಮಾಡೋದು? ಎಚ್ಚರಗೊಳಿಸಿತ್ತಿಲ್ಲೋ ನಿನಗೆ, ಹೇಳಿತ್ತಿಲ್ಲ ಮಾಡಬೇಡ ಅಂತ. ಹಂಗಾರೆ ಅನುಭವಿಸಿ ಯಾರೇನು ಮಾಡಿ. ಕುರಾಣದೊಳಗೂ ಬಂದದಿದೆ. ಏನು ದಿವ್ಯ ಕುರಾಣ ಓದಿಸ್ತಿದ್ರು ಅಜ್ಜವರು. ಮೊದಲು ನಿನಗೆ ಹೆಜ್ಜೆ ಹೇಳಿತ್ತಿಲ್ಲ ಇಂಥವ್ನು ಮಾಡಿ ನಿಷಿದ್ಧ ವ್ಯವಹಾರ ಮಾಡಬೇಡ ಅಂತ. ಯಾಕೆ ಮಾಡಿದ್ವಿ? ಅದರ ಫಲ ಉಣಬೇಕು. ಮಾಡಬಾರದನ್ನು ಮಾಡಿದೆ ಅಂದ್ರೆ ಆಗಬಾರದ್ದು ಹಾಕೊಂಡ್ಕೊಂಡಿರ್ತೈತಿ. ಯಾವುದನ್ನು ಮಾಡಬೇಕು? ವಿಧಿ ನಿಷೇಧ. ಮಾಡಬೇಕಾದದ್ದು ಯಾವುದು, ಮಾಡಬಾರದ್ದು ಯಾವುದು, ಇದನ್ನು ನಾವು ತಿಳ್ಕೊಂಡು ಹೆಜ್ಜೆ ಇಡಬೇಕು ಅಂತ. ಹೆಜ್ಜೆ ಚೆಲ್ಲ ಬರೋಬ್ಬರಿ ಅಂತ. ಏನು ಸರಿಯಾಗಿ ನೀವು ಹೋಗಲಿಲ್ಲ ತೆಗ್ಗಿಗೆ ಹೋಗಿ ಬೀಳ್ತೀನಿ ಅಂತಿದ್ರು ಅಂತವ್ರು. ಸರಿಯಾಗಿ ಅದನ್ನು ವಾಣಿಯಿಂದ, ಶರೀರದಿಂದ, ಯಾಕಂದರೆ ಮನಸ್ಸಿನಿಂದ ನಮ್ಮ ಸರಿಯಾದ ದಾರಿ ಒಳಗೆ ಅದೇ ಇಲ್ಲೂ ನೋಡ್ಕೋಬೇಕು. ನಾವು ಇದನ್ನು ಪರೀಕ್ಷೆ ಮಾಡಿ ನೋಡ್ಕೋಬೇಕು. ನಮ್ಮ ವಾಣಿ ಎಂಥವು ಮಾತು ಬರ್ತಾವೆ, ಎಂಥ ಆಚರಣೆ ನಮ್ಮದೈತಿ, ಮನಸ್ಸಿನಾಗ ಎಂಥ ವಿಚಾರಗಳು ಬರ್ತಾವೆ, ಇವನ್ನೆಲ್ಲ ಸುಧಾರಿಸ್ಕೋಬೇಕು ನಾವು. ಇವನ್ನೆಲ್ಲ ಕೇಳೋದು ಹೇಳೋದು ಆದ್ಮೇಲೆ ಮಾಡ್ಕೊಂಡು ದೊಡ್ಡ ಲಾಭ ಐತಿ. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ನಮ್ಮ ಅಳವಡಿಸ್ಕೊಂಡೆ ಅಂದ್ರೆ ನೀನು ಆ ಸ್ಥಿತಿಯನ್ನು ಹೊಂದಿ. ಇಲ್ಲ ಅಂದ್ರೆ ಅಧೋಗತಿ ನಿಶ್ಚಿತ. ಏನು ಸ್ಥಿತಿ ಬರ್ತದೆ ನಿನಗೆ. ಎಂಥವರ ಸಂಘ ನೀವು ಮಾಡ್ತೀವಿ ಅಂಥ ಆ ಸಂಸ್ಕಾರ ನಿನಗಾಕೈತಿ. ಆ ಸಂಸ್ಕಾರಕ್ಕೆ ಅನುಸಾರವಾಗಿ ಜನ್ಮಗಳು ಬರ್ತಾವೆ. ಅದಕ್ಕೆ ಉತ್ತಮರ ಸಂಘ ಮಾಡಿ ನೋಡು. ಸಾಧು ಸಜ್ಜನರ ಸಂಘ ಮಾಡಿ ನೋಡ. ಅಂಥ ಸಾಧು ಸಜ್ಜನರು ಸಿಗಬೇಕಲ್ಲ ನಿನಗೆ. ಸಾಧು ಸಜ್ಜನರನ್ನು ಸೋಗ ಹಾಕೊಂಡು ಅಡ್ಡಾಡೋರಲ್ಲ, ಹೌದಿಲ್ಲ? ಅವು ವಿಷಯ ಸಂಗ್ರಹ ಮಾಡ್ಕೊತ ಅಡ್ಡಾಡೋರು, ಹೌದಿಲ್ಲ? ಸಾಧು ಸಜ್ಜನರು ಸಿಗೋದು. ಸಾಧು ಅಂದರೆ ಯಾವ ಜನರಿಗೆ ಕಲ್ಯಾಣ ಆಗ್ಬೇಕು. ಜನಹಿತವನ್ನು ಬಯಸವ ಅವ ಸಾಧು. ಯಾವಾಗಲೂ ಹಿತ ಬಯಸ್ಬೇಕಾದ್ರೆ ವಿಷಯದ ವ್ಯಾಮೋಹವನ್ನು ಎಳ್ಳಟ್ಟು ಅವನಲ್ಲಿ ಇರೋದಿಲ್ಲ. ಜನರ ಕಡೆಯಿಂದ ಏನಾರು ಹೊಂದು ತಗೋಬೇಕನ್ನೋ ಆಶೆ ಎಳ್ಳಷ್ಟು ಇರೋದಿಲ್ಲ. ಎಲ್ಲ ಆಶೆಗಳನ್ನು ನಾಶ ಮಾಡಿಕೊಂಡು ಅವನಿಂದ ಜಗತ್ತಿಗೆ ಕಲ್ಯಾಣಕ್ಕೈತಿ. ಅಂಥವ್ರ ದರ್ಶನ, ಅಂಥವ್ರು ಯಾವಾಗ ಆದೀತು ಅಂಥ ಮಹಾತ್ಮರ ದರ್ಶನ ಕಾಕೊಂಡು ಕುಂತಿರ್ತಾರೆ. ಅನುಗ್ರಹ ಯಾವಾಗ ಆದೀತು ಅಂಥವ್ರ ದರ್ಶನದಿಂದ ಎಲ್ಲ ದೋಷಗಳ ನಿವಾರಣೆ ಆಕ್ಕವು. ಅಂಥ ಮಹಾತ್ಮರ ದರ್ಶನದಿಂದ ನಮ್ಗೆ ನೀನು ಆ ಸ್ಥಿತಿ ಪಡಿ ಅಂದ್ರೆ ಗೊತ್ತಾಗೈತೆ ನಿನಗೂ ಅಂತಿದ್ರು ಅಜ್ಜ ಅವರು.
ಏನ್ ನೀ ಹೇಳಿದಂಗೆ ಕೇಳ್ತಾವೆ ಎಲ್ಲ ಪಂಚಭೂತಾದಿಗಳು, ಎಲ್ಲ ಮಳಿ ಗಾಳಿ ಎಲ್ಲ ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾವೆ. ನೀ ಸಾವುಕಾರ ಆದರೆ ಆಳುಗಳು ಹೇಳ್ದಂಗೆ ಕೇಳ್ತಾವಿಲ್ಲ. ಪಂಚಭೂತಾದಿಗಳಲ್ಲಿ ಪ್ರಭುತ್ವ ಬರ್ತೈತಿ ನಿನಗೆ. ಆ ಸ್ಥಿತಿಯನ್ನು ಪಡೆದ ಮ್ಯಾಗ ಸಮಾಧಿ ಹೊಂದಿದ ಮಹಾತ್ಮನಲ್ಲಿ ಅದ ಶಕ್ತಿ ಇರ್ತೈತಿ. ಅವ ಏನು ಸಂಕಲ್ಪ ಮಾಡ್ತಾನೆ ಅದೆಲ್ಲ ಸಿದ್ಧಿಸ್ತೈತಿ. ಇದು ಆಗ್ಬೇಕಂತ ಸಂಕಲ್ಪ ಮಾಡಿದ್ರೆ ಆಗಬೇಕದು. ಅಂಥ ಪವರ್ ಆ ಜ್ಞಾನಿಯಲ್ಲಿ ಇರ್ತೈತಿ. ಏನು ಮನಸ್ಸು ಮಾಡಿದ್ರೆ ಏನು ಬೇಕಾದ ಅಸಾಧ್ಯ ಅನ್ನೋದ ಇಲ್ಲ ಅಂತವ, ಎಲ್ಲವೂ ಸಾಧ್ಯ. ಅಘಟಿತ ಘಟನೆಗಳನ್ನು ಮಾಡುವಂಥ ಸಾಮರ್ಥ್ಯ ಅವಾಗ ಬರ್ತೈತಿ. ಅದು ಅದಕ್ಕೆ ಅಂಥ ಸ್ಥಿತಿಯನ್ನು ಪಡಿ ನೀನು. ಅವಾಗ ನಿನಗೆ ಗೊತ್ತಾಕೈತಿ ಇದಕ್ಕೆ ಎಷ್ಟೊತ್ತು ಮಹತ್ವ ಐತೆ ಅನ್ನೋದು. ಅವಾಗ ನೀನು ಆ ಸ್ಥಿತಿಯನ್ನು ಮುಟ್ಟಿದ ನಂತರ ಇದರ ಅನುಭವ ನಿನಗಾಕೈತಿ. ನೀವು ಒಮ್ಮಿಗಿಲೇ ಅದನ್ನು ಯಾಕ್ರಿ ಆಗುದಿಲ್ಲ. ಅದು ಕ್ರಮೇಣ ಜನ್ಮ ಜನ್ಮಾಂತರ ಅದರ ಅಭ್ಯಾಸ ಮಾಡಿದಾಗ ಬರ್ತೈತಿ ನಮ್ಗೆ. ಎಷ್ಟು ಜನ್ಮದ ದುಡಿಗೆ ಐತೇನೋ ಅಂತ. ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕಮಹಾದೇವಿ ಕೂಡ ಹೇಳ್ಯಾಳಾಕಿ. ಆ ಸ್ಥಿತಿಯನ್ನು ಹೊಂದಬೇಕಾದ್ರೆ ಉನ್ಮನಿ ಅವಸ್ಥೆಯನ್ನು ಹೊಂದಿದ್ಲು. ಯಾವಾಗಲೂ ಸಮಾಧಿ ಸ್ಥಿತಿ ತುರ್ಯಾವಸ್ಥೆ ಒಳಗಿರ್ತಿದ್ಲು ಅಕ್ಕಮಹಾದೇವಿ. ಆದ ಅನಂತ ಜನ್ಮಗಳ ಅಭ್ಯಾಸ ನಮಗದು ಸಾಧ್ಯ ಐತಿ. ಯಾರಿಗೇ ಆದರೂ ಒಂದೇ ದಿನ 2 ದಿನ ತಿಳಿದಿಲ್ಲ. ಜನ್ಮನ ಇದಕ್ಕಾಗಿ ಎಷ್ಟೋ ಜನ್ಮಗಳು ಮೀಸಲಾಗಿಟ್ಟಾರ. ಅದಕ್ಕಾಗಿ ಪ್ರಯತ್ನ ಮಾಡಿ ಅದು ಸಾಧ್ಯ ಐತಿ. ಅದಕ್ಕೆ ಪ್ರಯತ್ನ ಬಿಡಬೇಡ್ರಿ ಅಂತ. ಬೇಕಾದಷ್ಟು ಜನ್ಮಗಳು ಹೋಗಲ್ಲ, ಇದರಾಗ ಕಾಲ ಕಳಿಬೇಕು, ಇದನ್ನು ಹೊಂದೇ ತೀರ್ಬೇಕು ಅನ್ನುವಂಥ ಉತ್ಕಟ ಇಚ್ಛಾ ಇದ್ರಾಕೈತಿ. ಬೇಕಾದ ವಿಘ್ನ ಬಂದತ್ತಂದ್ರೂ ಅಂಥ ಸಂದರ್ಭದೊಳಗೆ ಮಹಾತ್ಮರು ಹೆಂಗೆ ಅವನ್ನೆಲ್ಲ ನಿವಾರಣೆ ಮಾಡಿಕೊಂಡ್ರೆ ನೆನಪಿಗೆ ತಗೊಂಡು ನೀನು ಅದರಂತೆ ಇರಾಕ್ ಕಲಿಬೇಕು ಅಂತ ಆ ಪ್ರಯತ್ನವನ್ನು ನಾವು ಮಾಡಬೇಕಾಗೈತಿ. ಇಲ್ಲ ಅಂದರೆ ವ್ಯರ್ಥ, ಹೇಳಿದ್ದು ಕೇಳಿದ್ದು ಎಲ್ಲ ಮಷಿನಿಗೆ ಹೋಗ್ತೈತಿ. ಮತ್ತು ಎಂದಿನಂತೆ ಅದ ಚಾಡಿ ಅದ್ರಾಗ ಹಣಿಕೆ ಹಾಕೋದು. ಹೊರಗೆ ವಿಷಯ ವಸ್ತುಗಳಲ್ಲಿ ಹಣಿಕೆ ಹಾಕಿ ಅದರಿಂದ ಏನು ಒದಕಿನ ತಿಂಡಿ ಇಲ್ಲ. ಮತ್ತು ಮನಸ್ಸು ಚಂಚಲ ಆಗಕೈತಿ ಬಿಡ್ತೈತಿ. ನೋಡಿದ ಕೂಡ ನನಗೆ ಹಂಗಾಗಿದ್ರೆ ಚಲೋ ಆಕಿತ್ತಲ್ಲ. ಆ ವಾಸನ ಏನು ಎಳ್ಕೊಂಡು ಹೋಗ್ತೈತಿ. ಮತ್ತು ಅದ್ರಾಗ ತೇಕಾಕಸ್ತೈತಿ. ಜನ್ಮ ಜನ್ಮಾಂತರ ತೇಕಾಕತ್ತೈತಿ ಭೋಗ ವಾಸನೆಗಳು. ಅವನ ನಾಶ ಮಾಡ್ಕೋ. ಇದು ಯೋಗ್ಯ ವೇಳೆ ಮನುಷ್ಯನ ಜನ್ಮದಾಗ ಇಂಥ ಉನ್ನತ ವಿಚಾರಗಳನ್ನು ನಿತ್ಯ ಶ್ರವಣ ಮಾಡೋದ್ರಿಂದ ವಾಸನಾಕ್ಷಯ ಆಗ್ತೈತಿ. ಅವಾಗ ಅಂತಃಕರಣ ಸ್ವಚ್ಛ ಆಕೈತಿ. ಅವಾಗ ನೀ ಯಾರಿದ್ದೀವಿ ಅನ್ನೋದು ಅನುಭವ ಬರ್ತೈತಿ. ಗೌಡ್ರು ಏನು ಕೊಟ್ಟಾರ ರಘುಪತ್ರ, ಯಾರು ಕೊಡ್ಲೇ ಇದ್ದವ್ರು ಕೊಡ್ರಿಪ್ಪ, ಇವನಂತ ಕೊಟ್ಟು ಹೋಗ್ಯಾರ. ವಿಪಕ್ಷಗಳು